ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರ ಸ್ನೇಹಿತರೆ. ಭಾಳಷ್ಟು ಸ್ಪರ್ಧಾ ಮಿತ್ರರು ಸರ್ ಎಕ್ಸಾಮ್ ಪ್ರಿಪ್ರೇಷನ್ ಯಾವ ರೀತಿ ಮಾಡಬೇಕು, ಮತ್ತು ನಾವೊಂದು KPSCಯಲ್ಲಿ ಒಂದು ಯಾವುದಾದ್ರೂ ಒಂದು ಹುದ್ದೆಯನ್ನು ಪಡ್ಕೋಬೇಕಾದ್ರೆ ನಮ್ಮ ಒಂದು ಪರಿಶ್ರಮ ಯಾವ ರೀತಿ ಇರಬೇಕು ಅಂಥೇಳಿ ಭಾಳಷ್ಟು ಸ್ಪರ್ಧಾ ಮಿತ್ರರು ಕಮೆಂಟ್ ಮಾಡ್ತಾ ಇದ್ದಾರೆ. 15 ಜಾಬ್ಗಳನ್ನ ಪಡೆದುಕೊಂಡು ಸುಮಾರು ಏನಪ್ಪ ಅಂದರೆ 23 ವೆರಿಫಿಕೇಷನ್ಗಳನ್ನು ಕೊಟ್ಟು ಸೊ ಇವರ ಒಂದು ಸಾಧಕರ ಪಟ್ಟಿಯಲ್ಲಿ ಏನಪ್ಪ ಅಂದ್ರೆ ಅಗ್ರಗಣ್ಯರು, ಮತ್ತು ಇವ್ರನ್ನ KPSC ಕಿಂಗ್ ಅಂತ ಹೇಳಿ ಕರೆದ್ರೂ ಏನಪ್ಪ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಅಂಥ ಒಬ್ಬ ಒಳ್ಳೆಯ ಅತ್ಯುತ್ತಮ ಸಾಧಕರನ್ನು ಪರಿಚಯ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂದಿದೆ ಸ್ನೇಹಿತರೆ. ಭಾಳಷ್ಟು ನಾವಿವತ್ತು KPSC ಒಳಗೆ KPSCಯಿಂದ ಆಯ್ಕೆಯಾಗಿ ಹೋಗಬೇಕಾದ್ರೆ ಎಷ್ಟು ಪರಿಶ್ರಮ ಹಾಕಬೇಕು, ಮತ್ತು ಅದರ ಒಂದು ಹಿನ್ನೆಲೆ ಯಾವ ರೀತಿಯನ್ನು ಅರ್ಥ ಮಾಡ್ಕೋಬೇಕು. ಪ್ರಮುಖವಾಗಿ ಇವರು ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಇವರು ಸ್ಟ್ರಾಟಜಿಗಳಿದಾವೆ. ಸೊ ಇವು 15 ಜಾಬ್ಗಳನ್ನ ಪಡಿಬೇಕಾದ್ರೆ ತಮ್ಮದೇ ಆಗಿರ್ತಕ್ಕಂಥ ಪ್ರಮುಖ ಸ್ಟ್ರಾಟಜಿಗಳನ್ನ ಅವರು ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಅಂಥ ಒಂದು ಸ್ಟ್ರಾಟಜಿಗಳನ್ನ ನಮ್ಮ ಒಂದು ಸ್ಪರ್ಧಾ ಮಿತ್ರರು ಏನಪ್ಪ ಅಂದ್ರೆ ಅವ್ರನ್ನ ಫಾಲೋ ಅಪ್ ಮಾಡೋದ್ರ ಮೂಲಕ ಅವ್ರೇನು ಒಂದು ಪರಿಶ್ರಮ ಹಾಕಿರಲ್ಲ, ಸೊ ಆ ಒಂದು ಪರಿಶ್ರಮವನ್ನು ತಮ್ಮ ಜೊತೆ ಏನಪ್ಪ ಅಂದ್ರೆ ಶೇರ್ ಮಾಡ್ಕೋತಕ್ಕಂಥ ಒಂದು ಸುಸಂದರ್ಭ ಬಂದಿದೆ. ಸೊ ಅಂಥ ಒಬ್ಬ ವ್ಯಕ್ತಿಯನ್ನು ನಾವು ಇವತ್ತು ಪರಿಚಯ ಮಾಡಿಕೊಳ್ಳೋಣ. ಅವರ ಒಂದು ವಿಧಾನ ಯಾವ ರೀತಿ ಇತ್ತು, ಅವರ ಸ್ಮಾರ್ಟ್ ಸ್ಟಡಿ ಯಾವ ರೀತಿ ಇತ್ತು, ಸೊ ಎಲ್ಲವನ್ನು ಏನಪ್ಪ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಸೊ ಅಂಥ ಒಬ್ಬ ಪ್ರಮುಖ ಸಾಧಕರನ್ನ ಇವತ್ತು ತಮ್ಮ ಜೊತೆ ಏನಪ್ಪ ಅಂದ್ರೆ ಪರಿಚಯ ಮಾಡಿಕೊಳ್ತೀನಿ. ಸರ್ ನಮಸ್ತೆ. ಲಕ್ಷ್ಮೀಕಾಂತ್ ಅವರೇ, ತಮ್ಮ ಒಂದು ಸರ್ ನಮ್ಮ ವಿದ್ಯಾರ್ಥಿ ಬಳಗ ತಮ್ಮ ಒಂದು ಪರಿಚಯನ ಮಾಡಿಕೊಳ್ಳೋದ್ರ ಮೂಲಕ ಸರ್ ಈ ಒಂದು ಕಾರ್ಯಕ್ರಮ ನಾವು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ, ಸರ್ ತಮ್ಮ ಪರಿಚಯ, ತಮ್ಮ ಮೂಲ ಹಿನ್ನೆಲೆ ಸ್ವಲ್ಪ ನಮ್ಮ ವಿದ್ಯಾರ್ಥಿ ಬಳಗಕ್ಕೆ ಪರಿಚಯ ಮಾಡಿಕೊಳ್ಳಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಎಲ್ಲ ಸ್ಪರ್ಧಾರ್ಥಿಗಳಿಗೆ ನನ್ನ ನಮಸ್ಕಾರಗಳು. ನೀವೇನು ಈ ಯೂಟ್ಯೂಬ್ ಮೂಲಕ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರು ಮಾಡೋದಕ್ಕೆ ಏನು ಹುಮ್ಮಸ್ಸು ನೀಡ್ತಾ ಇದ್ದೀರಾ, ಭಾಳ ಖುಷಿ ಪಡುವಂಥ ವಿಷಯ ಇದು. ಈಗ ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನನ್ನ ಹೆಸರು ಪ್ರಶಾಂತ್ ಸನದಿ ಅಂತ. ಮೂಲತಃ ನಂದು ಬೆಳಗಾವಿ ಜಿಲ್ಲೆ ಹತ್ತನೇ ತಾಲೂಕಿನ ಮಲಾಬಾದ್ ಎಂಬ ಗ್ರಾಮ. ನನ್ನ ತಂದೆ ಅಪ್ಪಾಸಾಬ್ ಸನದಿ ಅಂತ. ಮೂಲತಃ ಇವರು ಹೈಸ್ಕೂಲ್ ಶಾಲಾ ಶಿಕ್ಷಕರಾಗಿದ್ದರು, ಈಗ ನಿವೃತ್ತರಾಗಿದ್ದಾರೆ. ನಮ್ಮ ತಾಯಿಯವರು ಮನೆಗೆಲಸ ಹೌಸ್ ವೈಫ್ ಆಗಿದ್ದಾರೆ. ನಾನು ಗದಗ ಜಿಲ್ಲೆಯಲ್ಲಿ ಕಂದಾಯ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಸುಮಾರು 5 ವರ್ಷಗಳಿಂದ ಗದಗ ಜಿಲ್ಲೆಯಲ್ಲಿ ನಾನು ಕಂದಾಯ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಿದ್ದೀನಿ. ಓಕೆ ಸರ್, ಇದು ನೀವು ಏನಾಯ್ತಲ್ಲ ಸರ್, ನಿಮ್ಮ ಸಾಧನೆ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಸೊ ಇವತ್ತು KPSCಯಲ್ಲಿ ಒಂದು ಜಾಬ್ ತೊಗೋಬೇಕಂದ್ರೆ ಸಾಕಷ್ಟು ಪ್ರಯತ್ನವನ್ನು ಮಾಡಬೇಕು. ಸೊ ಅಂಥದ್ರಲ್ಲಿ ಸುಮಾರು 23 ವೆರಿಫಿಕೇಷನ್ ಕೊಟ್ಟು 15 ಜಾಬ್ಗಳನ್ನ ಪಡ್ಕೊಂಡಿದೆ ಸರ್. ಇದರ ಒಂದು ನಿಮ್ಮ ಒಂದು ಈ ಒಂದು ಸಾಧನೆಯ ಹಿನ್ನೆಲೆ ನಿಮಗೆ ಏನು ಅನಿಸ್ತದೆ, ಯಾವ ಒಂದು ಫೀಲ್ ಬರ್ತದೆ ನಿಮ್ಗೆ? ಲಕ್ಷ್ಮೀಕಾಂತ್ ಅವರೇ, ಒಂದಲ್ಲ ಈ ಥರ ಜಾಸ್ತಿ ಜಾಬ್ ಬಂದಾವ ಅಥವಾ ಜಾಸ್ತಿ ವೆರಿಫಿಕೇಷನ್ ನಾವು ಕೊಟ್ಟು ಒಂದು ಸರ್ಕಾರಿ ನೌಕರಿ ಪಡೆದೇವೆ ಅಂದ್ರೆ ಖುಷಿ ಅಂತೂ ಆಗೇ ಆಗುತ್ತೆ. ಆದ್ರೆ ಅದ್ರ ಹಿಂದಿನ ನಾವು ಪರಿಶ್ರಮವನ್ನು ಇಲ್ಲಿ ನೆನಪಿಸ್ಕೊಳ್ಬೇಕು. ನಾವು ಪರಿಶ್ರಮ ಪಟ್ರೆ ಒಳ್ಳೆ ರೀತಿಯಿಂದ ಅಭ್ಯಾಸ ಮಾಡಿದ್ರೆ ಯಾವುದೂ ಸಹಿತ ಅಸಾಧ್ಯ ಅಲ್ಲ. ಯಾರು ಬೇಕಾದ ವ್ಯಕ್ತಿ ಇರುವವರೆಗೆ ಪ್ರತಿಯೊಬ್ಬರು ಸಹಿತ ಈ ಸಾಧನೆ ಮಾಡ್ಬೋದು ಅಂತ ನಮ್ಮ ಈ ಮೂಲಕ ಹೇಳೋಕೆ ಇಷ್ಟಪಡ್ತೀನಿ. ಓಕೆ ಸರ್, ಇವತ್ತಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಜಾಬ್ ಪಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಸೊ ಇಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಟ್ರಾಟಜಿನ ಬಳಸಬೇಕಾಗತ್ತೆ. ಸೊ ಸ್ಮಾರ್ಟ್ ವರ್ಕನ್ನು ಮಾಡಬೇಕಾಗತ್ತೆ. ಸೊ ಅಂತ ಆ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ಒಂದು ಈ ಒಂದು 15 ಜಾಬ್ಗಳನ್ನ ಪಡೀಲಿಕ್ಕೆ ನಿಮ್ಮ ತಯಾರಿ ಯಾವ ರೀತಿ ಇತ್ತು? ಸೊ ಯಾವ್ಯಾವ ಒಂದು ವೇದದಲ್ಲಿ ನೀವು ಹೋದ್ರಿ? ತುಂಬ ಒಳ್ಳೆಯ ಪ್ರಶ್ನೆ. ಈಗ KPSCಯಲ್ಲಿ ಜಾಬ್ ತಗೋಬೇಕು ಅನ್ನೋದು ಒಂದು ಈಗಿನ ಎಲ್ಲ ವಿದ್ಯಾರ್ಥಿಗಳಂತಹ ಸಾಮಾನ್ಯ ಕನಸಾಗಿಬಿಟ್ಟೈತಿದ್ದು. ಯಾಕಂದ್ರೆ ಪ್ರತಿಯೊಬ್ಬರು ತಮ್ಮ ಡಿಗ್ರಿ ಕ್ಲಿಯರ್ ಮಾಡೋದಾಗಲಿ ಅಥವಾ PUC ಕ್ಲಿಯರ್ ಮಾಡೋದಾಗಲಿ ಮಾಡಿದ ನಂತರ ಮುಂದಿನ ಅವ್ರ ಗೋಲ ನಾವೊಂದು ಸರ್ಕಾರಿ ನೌಕರಿ ಪಡಿಬೇಕು, KPSCಯಿಂದ ಪಡಿಬೇಕು ಅಥವಾ ಯಾವುದೇ ಸರ್ಕಾರಿ ನೌಕರಿಯಲ್ಲಿ ಸೇರಬೇಕು ಅನ್ನೋದು ಫಸ್ಟ್ ಗೋಲ್ ಆಗಿರುತ್ತೆ. ಆದ್ರೆ ಅಷ್ಟು ಗೋಲು ಅಷ್ಟು ಅನ್ಕೊಂಡಷ್ಟ ಯಾವುದು ಈಸಿ ಆಗಿರೋದಿಲ್ಲ, ಸುಲಭವಾಗಿ ಸಿಗಲ್ಲ, ಸುಲಭವಾಗಿ ಯಾವುದು ಸಿಗಲ್ಲ. ಅದಕ್ಕೆ ನಾವು ಸತತ ಪ್ರಯತ್ನನ ಪಡಲೇಬೇಕಾಗುತ್ತೆ. ಅಂದ್ರೆ ಕಠಿಣ ಪರಿಶ್ರಮವನ್ನ ಈ ಒಂದು ಪರೀಕ್ಷೆ ಕೇಳುತ್ತೆ. ಕಠಿಣ ಪರಿಶ್ರಮ ಬೇಕೇ ಬೇಕು, ಕಠಿಣ ಬೇಕು. ಅದ್ರ ಜೊತೆ ಸ್ಮಾರ್ಟ್ ಸ್ಟಡಿ. ಬರೀ ಕಠಿಣ ಪರಿಶ್ರಮ, ಸ್ಮಾರ್ಟ್ ಸ್ಟಡಿ ಅಂತೇಳಿ ಬಹಳಷ್ಟು ಈ ಮಾರ್ಗದರ್ಶಕರು, ಕೋಚಿಂಗ್ ಸೆಂಟರ್ಗಳು ಸ್ಮಾರ್ಟ್ ಸ್ಟಡಿ ಅಂತ ಹೇಳ್ತಾವ. ಬಟ್ ಸ್ಮಾರ್ಟ್ ಸ್ಟಡಿ ಹೆಂಗೆ ಮಾಡ್ಬೇಕು ಅನ್ನೋದೇ ಯಾರು ಹೇಳಲ್ಲ ಸರ್. ಅದು ಯಾವ ರೀತಿ ಅದು ವರ್ಕ್ ಆಗುತ್ತೆ? ನಾವು ಸ್ಮಾರ್ಟ್ ಸ್ಟಡಿ ಮಾಡಬೇಕು, ಬೇರೆದವ್ರಿಗೆ ಸ್ಮಾರ್ಟ್ ಸ್ಟಡಿ ಬಗ್ಗೆ ಹೇಳ್ಬೇಕಂತೇಳಿ ಅನ್ಕೋತೀವಿ. ಬಟ್ ಸ್ಮಾರ್ಟ್ ಸ್ಟಡಿ ಮಾಡೋದು ಹೆಂಗೆ ಅನ್ನೋದು ಯಾವ ಮಾರ್ಗದರ್ಶಕರು ಹೇಳಲ್ಲ, ಕೋಚಿಂಗ್ ಸೆಂಟರ್ಗಳು ಹೇಳಲ್ಲ. ಹಾಗಾದ್ರೆ ಸ್ಮಾರ್ಟ್ ಸ್ಟಡಿ ಹೆಂಗೆ ಸರ್? ಏನೇನು ನಾವು ಯಾವ ರೀತಿ ಸ್ಮಾರ್ಟ್ ಸ್ಟಡಿ ಅಂದರೆ ಏನು? ಒಳ್ಳೆ ಪ್ರಶ್ನೆ.
ಸ್ಮಾರ್ಟ್ ಸ್ಟಡಿ ಅಂದ್ರೆ ಮೊದಲು ನಾವು ಅಭ್ಯಾಸ ಮಾಡೋಕ್ಕಿಂತ ನಾವು ಈಗ ಓದಬೇಕು, ಈ ಹುದ್ದೆಗೆ ನಾವು ಪ್ರಿಪೇರ್ ಮಾಡಬೇಕು, ಅಥವಾ KPSC ಯಾವುದೇ ಆದರೂ ಹುದ್ದೆಯನ್ನು ಪಡ್ಕೋಬೇಕು, ಅಥವಾ KSP ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಯಾವುದೋ ಒಂದು ಹುದ್ದೆ ಪಡ್ಕೋಬೇಕಂದ್ರೆ ಮೊದಲೇ ನಾವು ಪ್ಲ್ಯಾನ್ ಮಾಡ್ಕೋಬೇಕು. ಯಾವ ಹುದ್ದೆಗೆ ಓದಬೇಕು, ಎಷ್ಟು ಓದಬೇಕು, ಏನು ಓದಬೇಕು ಅನ್ನೋದು ಇದನ್ನ ಮೊದಲೇ ತಿಳ್ಕೊಂಡಿರ್ಬೇಕು. ಮೊದಲು ಈ ಇಲಾಖೆ ಹೊರಡಿಸ್ತಕ್ಕಂಥ ಒಂದು ಸಿಲೆಬಸ್ ಸಿಲೆಬಸ್ ಕಾಪಿ ನೋಡ್ಕೊಂಡು ಮೊದಲೇ ನೋಡ್ಕೊಂಡಿರ್ಬೇಕು ನಾವು ಏನು ಓದಬೇಕು, ಯಾವ್ದಕ್ಕೂ ಎಷ್ಟು ಓದಬೇಕು ಅಂತೇಳಿ. ಅದಿಲ್ಲದೆ ಕೇವಲ ಓದಂದಾರು ಈ ಪುಸ್ತಕ ಕೊಟ್ಟಾರು ಇದನ್ನ ಓದ್ತೀನಿ ಅಂತ ಹೇಳಿ ಮಾಡ್ರ ನೀವು 24 ತಾಸು ಓದಿದ್ರು ಅದು ನೆನಪು ಯಾವ ರೀತಿ ನೀವು ಅದನ್ನ ಡಿಗ್ರಿ ಕಾಲೇಜಿಗೆ ಆನ್ಸರ್ ಬರೀ ಅಥವಾ ನಿಮ್ಮ PU ಅಥವಾ ಡಿಗ್ರಿ ಕಾಲೇಜಿಗೆ ಉತ್ತರ ಬರೀ ಲೆಕ್ಕಕ್ಕೆ ಓದ್ಬೋದು. ಆದ್ರೆ ಇದಕ್ಕ ನಾವು ಸ್ಪರ್ಧಾತ್ಮಕವಾಗಿ ಯಾವ ರೀತಿ ಉತ್ತರ ಬರೀಬೇಕು ಅಂತೇಳಿ ತಿಳ್ಕೊಬೇಕಾದ್ರೆ ನೀವು ಅಲ್ಲಿ ಸ್ವಲ್ಪ ಸ್ಮಾರ್ಟ್ ಆಗಿ ವಿಚಾರ ಮಾಡ್ಲೇಬೇಕು. ಅದಕ್ಕೆ ಮೊದಲ ಪ್ರಶ್ನೆ ಪತ್ರಿಕೆಗಳನ್ನ ಕರೆಕ್ಟ್ ಆಗಿ ಅಧ್ಯಯನ ಮಾಡ್ಬೇಕು. ಯಾವ ಪ್ರಶ್ನೆ ಪತ್ರಿಕೆ ಸರ್ ಅದನ್ನ ಆಮೇಲೆ ನಾವು ವಿಷಯಕ್ಕೆ ಬರ್ತೀನಿ. ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ಬಿಡಿಸ್ಬೇಕು, ಮೇನ್ ನಿಮ್ಮ ಫೋಕಸ್ ಏನೈತೆ ಅನ್ನೋದು ನಾನು ಆಮೇಲೆ ನಿಮ್ಮ ಪ್ರಶ್ನೆ ಮಾಡ್ತೀನಿ. ಸೊ ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಏನಪ್ಪಾ ಹತ್ರ ಒಂದು ಮಿಸ್ಟೇಕ್ ಅನ್ನು ಮಾಡ್ತಾರೆ. ಮಾರುಕಟ್ಟೆಯಲ್ಲಿ ಬರ್ತಕ್ಕಂಥ ಡಿಸೈನ್ ಬುಕ್ಗಳಿಗೆ ಮಾರೋಗ್ತಾರೆ. ಸೊ ಈ ಡಿಸೈನ್ ಬುಕ್ಗಳು ಎಷ್ಟು ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರ್ತಾವ, ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ಬೇಕಂತ ಹೇಳಿ ನಾವು ನಿಮ್ಮ ಒಂದು ಅಭಿಪ್ರಾಯದಾಗ ನೀವು ಒಂದು ಯಾವ ರೀತಿ ಅದನ್ನ ಸ್ಟಡಿ ಮಾಡಿದ್ರಿ? ನೀನು ಡಿಸೈನ್ ಬುಕ್ ತಗೊಂಡಿದ್ರಾ ಅಥವಾ ಏನು ಮತ್ತೇನು ನಿಮ್ಮ ತಯಾರಿ ಯಾವ ರೀತಿ ಇತ್ತು? ಕರೆಕ್ಟ್. ಫಸ್ಟ್ ವಿದ್ಯಾರ್ಥಿಗಳಿಗೆ ಓದಬೇಕು, ನಾ ಸ್ಪರ್ಧಾತ್ಮಕ ಪರೀಕ್ಷೆ ಭಾಗವಹಿಸ್ಬೇಕಂದ್ರೆ ಫಸ್ಟ್ ಬರೋ ಪ್ರಶ್ನೆನ ಬುಕ್ ಯಾವ ಬುಕ್ ತಗೊಂಡು ಓದಬೇಕು, ಏನು ಓದಬೇಕು ಫಸ್ಟ್ ಬರೋದೇ ಅದ. ಅವಾಗ ಅವರು ಕರೆಕ್ಟಾಗಿ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋ ವಿಚಾರ ಮಾಡಲಿಲ್ಲ ಅಂದ್ರೆ ಮಾರುಕಟ್ಟೆಯಲ್ಲಿ ಪ್ರತಿ ವಿಷಯಕ್ಕೂ 100 ಪುಸ್ತಕಗಳು ಸಿಗ್ತಾವೆ. ಆಮ್ಯಾಗ ಈಗಿನ ಟ್ರೆಂಡ್ ಹೆಂಗಾಗೈತೆ ಅಂದ್ರೆ ತಮ್ಮ ಪುಸ್ತಕ ಮಾರಬೇಕನ್ನೋ ಕಾರಣಕ್ಕಾಗಿ ಎಷ್ಟೋ ಜನರು ಹಳಿ ಪುಸ್ತಕ ಇರುತ್ತೆ ಮೊದಲನೇದ ಈ ಕಾಲ್ಫಾರ್ ಮತ್ತು ನೋಟಿಫಿಕೇಶನ್ ಹೆಸರು ಮೇಲೆ ಹಾಕೋದು ಅಥವಾ ಹುದ್ದೆ ಹೆಸರು ಮೇಲೆ ಹಾಕೋದು ಪುಸ್ತಕನ ಮಾರುಕಟ್ಟೆಗೆ ಕಳಿಸ್ಬಿಡೋದು. ಇದರಿಂದ ಮ್ಯಾಗಿನ ಪುಸ್ತಕ ಫ್ರಂಟ್ ಪೇಜನ್ನು ಡಿಸೈನ್ ಮಾಡಿ ವಿದ್ಯಾರ್ಥಿಗಳನ್ನ ಆಕರ್ಷಣೆ ಮಾಡುವಂಗೆ ಮಾಡ್ತಾರೆ. ಆದ್ರೆ ಒಳಗೆ ಏನು ವಿಷಯ ಐತಿ ಎಷ್ಟು ಐತಿ ಅನ್ನೋದು ನಾವು ಮೊದಲು ಅದನ್ನ ಅರ್ತ್ಕೋಬೇಕು. ಯಾವ ಪುಸ್ತಕ ಯಾರು ಬರ್ದದ್ದು, ಯಾವ ಅಥರ್ ಬರ್ದದ್ದು ಚಲೋ ಇರ್ತೈತೆ ಅನ್ನೋದು ಮೊದಲು ಇದನ್ನೆಲ್ಲ ನೋಡ್ಕೊಂಡು ಆಮೇಲೆ ಒಂದೇ ಬುಕ್ ಅನ್ನ ಒಂದು ಸಬ್ಜೆಕ್ಟ್ಗೆ ಒಂದೇ ಬುಕ್ ಅನ್ನ ಓದ್ರಿ ಅಂತ ತಮ್ಮ ಅಭಿಪ್ರಾಯ? ಅಂದ್ರೆ ಯಾವ ರೀತಿ ಓದ್ಬೇಕು? ನಾ ಓದಿದ್ದಂದ್ರ ಎಲ್ಲಾ ಸಬ್ಜೆಕ್ಟ್ಗೆ ಒಂದೊಂದು ಬುಕ್ ಅನ್ನ ರೆಫರ್ ಮಾಡಿದ್ದೆ. ಈಗ ಇತಿಹಾಸ ಅಂದ್ರ ಒಬ್ರದು ಇದೇ ಬುಕ್ ಅನ್ನ ಓದ್ಬೇಕು. ಆ ರೀತಿ ಜಾಗೃತಿ ಓದ್ಬೇಕಾದ್ರ ಅದಕ್ಕೂ ಒಬ್ರು, ಆಮ್ಯಾಗ IC ಓದ್ಬೇಕಾದ್ರ ಒಂದು ಬುಕ್. ಹಿಂಗ ಪ್ರತಿ ಸಬ್ಜೆಕ್ಟ್ಗೂ ಮೊದಲು ಒಂದೊಂದು ಪ್ಯಾಟರ್ನ್ ಮಾಡ್ಕೋಬೇಕು. ಈ ಸಬ್ಜೆಕ್ಟ್ನ ಇದನ್ನ ಓದ್ಬೇಕು, ನಾವು GK ಓದ್ಬೇಕಾದ್ರೆ ಇದನ್ನ ಓದ್ಬೇಕು, ಕರೆಂಟ್ ಅಫೇರ್ಸ್ ಓದ್ಬೇಕಾದ್ರೆ ಯಾಕಂದ್ರೆ 108 ಮ್ಯಾಗಝಿನ್ಸ್ ಅದಾವ, ಪೇಪರ್ಸ್ ಅದಾವ, ಎಲ್ಲ ಅದಾವ. ಆದ್ರೆ ನಾವು ಏನು ಓದ್ಬೇಕು, ಎಷ್ಟು ಓದ್ಬೇಕು, ಯಾವ ಸಬ್ಜೆಕ್ಟ್ ಯಾವ ಪುಸ್ತಕ ಓದ್ಬೇಕು ಅನ್ನೋದನ್ನ ಫಸ್ಟ್ ಅದನ್ನ ನಾವು ತಿಳ್ಕೊಬೇಕಾಗುತ್ತೆ. ಅದು ಬಿಟ್ಟು ಮಾರುಕಟ್ಟೆದಾಗ ಪುಸ್ತಕ ಬಂದಾವು ಅದನ್ನ ಓದ್ತಿದ್ದೀನಿ, ಅಥವಾ ನನ್ನ ಜೊತೆ ಇರುವಂಥ ಗೆಳೆಯ ಒಂದು ಪುಸ್ತಕ ಓದಾಕತ್ತೇನ ನಾನು ಅದನ್ನ ಕವರ್ ಮಾಡ್ತೀನಿ ಅಂತ ಅದನ್ನು ಓದೋದು. ಆ ನಂತರ ಒಂದು ವಾರ ಆದ ನಂತರ ಇನ್ನೊಬ್ಬ ಬಂದು ಈ ಪುಸ್ತಕ ಸರಿ ಇಲ್ಲ, ಈ ಪುಸ್ತಕ ಓದು ಅಂತೇಳಿ ಇನ್ನೊಂದು ಕೊಡೋದು, ಅದನ್ನ ಓದೋದು. ಈ ರೀತಿ ಗೊಂದಲ ಮಾಡ್ಕೋಬಾರ್ದು. ನಮ್ಮ ಮತ್ತಿಗೆ ಎಷ್ಟು ಪುಸ್ತಕ ಅದಾವ ಅನ್ನೋದ್ರ ಮ್ಯಾಗ ನಮ್ ಜಾಬ್ ಡಿಸೈಡ್ ಆಗುತ್ತೆ. ಕಡಿಮೆ ಬುಕ್ಸ್ ಇದ್ದು ಅಂದ್ರ ಜಲ್ದಿ ಜಾಬ್ ಆಗುತ್ತೆ, ಜಾಸ್ತಿ ಬುಕ್ ಇದ್ದು ಅಂದ್ರ ಆ ಕನ್ಫ್ಯೂಸ್ನ್ಯಾಗ ಅದನ್ನ ಓದ್ಲಿ ಇದನ್ನ ಓದ್ಲಿ, ಅಥವಾ ಅದನ್ನ ಅರ್ಧ ಓದ್ನಿ ಅದನ್ನ ಓದ್ನಿ, ಅಥವಾ ಇದನ್ನ ಓದ್ಬಿಟ್ಟು ಅದನ್ನ ಓದ್ದೆ. ಈ ಕನ್ಫ್ಯೂಸ್ನ್ಯಾಗ ಈ ಪುಸ್ತಕದಂದು ನೆನಪುಳಿಯಲ್ಲ, ಈ ಪುಸ್ತಕದಂದು ನೆನಪುಳಿಯಲ್ಲ. ಒಂದು ಉದಾಹರಣೆ ಇತಿಹಾಸ ಅನ್ಕೊಳ್ಳೋಣ. ಇದ್ರೊಳಗೆ 20 ಕ್ವಶನ್ ಕೇಳ್ಯಾರಂದ್ರ ಯಾವುದೇ ಬುಕ್ ಆದ್ರೂ ಮಿನಿಮಮ್ 15 ಕ್ವಶನ್ ಅಂತೂ ಕವರ್ ಮಾಡೇ ಇರ್ತಾವ. ಅದು ಬಿಟ್ರೆ ಅದಕ್ಕಿಂತ ಕಡಿಮೆ ಇರೋ ಬುಕ್ ಅಂತೂ ಯಾವ ಬರಲ್ಲ. ಇನ್ನೊಬ್ಬ ಇದಕ್ಕಿಂತ ಚಲೋ ಬರ್ದಾನ ನಿಮಗೆ ಹೇಳ್ಯಾರು ಅಥವಾ ನೀವು ನೋಡಿರಿ ಅದು ಚಲೋನ ಐತೆ ಅಂದ್ರ ಭಾಳ ಆದ್ರೆ 18-19 ಕ್ವಶನ್ ಕವರ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಅಂತೂ ಮಾಡಕ್ ಆಗಲ್ಲ. ಸೊ ನೀವು ಈಗ 18-19 ಕವರ್ ಮಾಡ್ಯಾನಂತ ಈ 15ರೊಳಗೆ ಆಲ್ರೆಡಿ ನೀವು 14 ಕ್ವಶನ್ ಉತ್ತರ ಮಾಡುವಷ್ಟು ಓದೇರಿ. ಆ ಪುಸ್ತಕ ಬಿಟ್ಟು ಇನ್ನೊಂದು ಪುಸ್ತಕ ನೀವು ಹೋದ್ರಿ ಅಂದ್ರ ಅವಾಗ ಈ ಪುಸ್ತಕದಾಗ ಓದಿದ್ದನ್ನ ಮರ್ಕೋತಕ್ಕ ಹೊಸ ಪುಸ್ತಕದಾಗ ಓದಿ ಹೊಸ ವಿಷಯ ತಿಳ್ಕೊಂಡು ಅವಾಗ ನೀವು 10-12 ಮಾರ್ಕ್ಸ್ ಅಷ್ಟ ತಗೊಳಕ್ ಸಾಧ್ಯ. ಆದ್ರೆ ಇದೇ ಪುಸ್ತಕನ್ನ ರಿಪೀಟ್ ಪುನರಾವರ್ತನೆ ಮಾಡ್ಕೊತ ಓದಿದ್ರಂದ್ರೆ ಇದ್ರಾಗ ಬರ್ಬೇಕಾದ 15 ಮಾರ್ಕ್ಸ್ ನಿಮ್ಗ ಫಿಕ್ಸ್ ಕಟ್ಟಿಟ್ ಬುತ್ತಿ ಅಂತಾರಲ್ಲ, ಆ ರೀತಿ ನಿಮ್ಗ ಮಾರ್ಕ್ಸ್ ಬಂದೇ ಬರ್ತಾವ. ಇದು ನನ್ನ ವಿದ್ಯಾರ್ಥಿಗಳು ಫಸ್ಟ್ ಅರ್ಥ ಮಾಡ್ಕೋಬೇಕು. ಆತ್ಮೀಯ ಸ್ಪರ್ಧಾ ಮಿತ್ರರೇ, ನೋಡ್ರಿ ಇಲ್ಲಿ ಅಂದ್ರೆ ಎಷ್ಟು ನಮ್ಮ ಹತ್ರ ಎಷ್ಟು ಕಡಿಮೆ ಬುಕ್ಸ್ ಅದಾವ ಅನ್ನೋದು ನಮ್ಮ ಜಾಬ್ ಅನ್ನ ಡಿಸೈಡ್ ಮಾಡ್ತಕ್ಕಂಥದ್ದು. ಅಂದ್ರೆ ಒಂದು ಸಬ್ಜೆಕ್ಟಿಗೆ ಒಂದೇ ಬುಕ್ ಅನ್ನ ಓದ್ರಿ ಅಂತ ಹೇಳಿ ಅವರ ಒಂದು ಸ್ಟ್ರಾಟಜಿ ಆಗಿದೆ. ಸೊ ಇಷ್ಟೊಂದು ಹುದ್ದೆಗಳನ್ನ ಸುಮಾರು ಏನಪ್ಪಾ ಅಂತಂದ್ರೆ 23 ವೆರಿಫಿಕೇಶನ್ 15 ಜಾಬ್ಗಳನ್ನ ಪಡ್ಕೊಂಡಿರ್ತಾರೆ. ಸೊ ಇಷ್ಟು ಈ ಒಂದು ಪ್ರಯತ್ನ ನಿಮ್ಮ ಒಂದು ತಯಾರಿ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಒಂದು ಸ್ಪರ್ಧಾ ಮಿತ್ರರಿಗೆ. ಸೊ ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ ತಿಳಿಸ್ಕೊಡ್ಬೇಕಂತೇಳಿ ಕೇಳ್ತಾ ಇದ್ದೀನಿ. ಯಾವುದೋ ಒಂದು ಹುದ್ದೆ ಪಡಿಬೇಕಾದ್ರೆ ತಯಾರಿ ಅನ್ನೋದು ಭಾಳ ಮುಖ್ಯ ಆಗಿ ಬರ್ತದೆ. ಯಾವ ರೀತಿ ನನ್ನ ತಯಾರಿ ಯಾವ ರೀತಿ ಇತ್ತು ಅಂದ್ರೆ ನಾನು ಸುಮಾರು 2016ರಲ್ಲಿ
ಧಾರವಾಡಕ್ಕೆ ಬಂದದ್ದು ಫಸ್ಟ್ಗೆ. ಅಲ್ಲಿಂದ ನನ್ನ ಈ ಸ್ಪರ್ಧಾತ್ಮಕ ಯೋಗ ಪ್ರಾರಂಭ ಆದದ್ದು. ಆ ಅವಧಿಯಲ್ಲಿ ಹೆಂಗಿತ್ತಪ್ಪ ಅಂದ್ರೆ, ಸ್ಟಾರ್ಟಿಂಗ್ ಬಂದಾಗ ಒಂದು ಮೊದಲ ಸ್ಪರ್ಧಾತ್ಮಕ ಯೋಗ ಅಂದ್ರೆ ಹೆಂಗೈತಿ, ಒಂದು ಹುದ್ದೆಗೆ 1000, 10,000, 1,00,000 ಅರ್ಜಿ ಬರುವಂಥ ಟೈಮ್. ಓದುಗರು ಸಹಿತ ಹಂಗೆ ಇರ್ತಾರೆ. ನಾ ಬಂದ ಟೈಮ್ನಾಗ ಇಲ್ಲೇ ಒಂದು 1000, 2,000 ಜನ ಓದುಗರು ಸಿಗ್ತಾರೆ. ಅವ್ರು ನೋಡಿದಾಗ ನಾನು ಸ್ಟಾರ್ಟಿಂಗ್ ಒಂಥರ ಹೆದರ್ಕೊಂಡಿದ್ದೆ. ಅಂದರೆ ಇಷ್ಟು ಜನರ ಜೊತೆ ಫೈಟ್ ಮಾಡಬೇಕು. ಇವ್ರು ಉದಾಹರಣೆ ಮಿನಿಮಮ್ ಒಂದು 3-4 ವರ್ಷದಿಂದ ಇಲ್ಲಿ ಓದಾಕತ್ಯಾರ. ಈಗ ಬಂದವ್ ನಾ ಇವ್ರ ಜೊತೆ ಹೆಂಗೆ ಫೈಟ್ ಮಾಡಬೇಕು, ಇದು ನನಗೂ ಬಂದಿತ್ತು. ಪ್ರತಿಯೊಬ್ಬರಲ್ಲಿ ಇಂಥ ಪ್ರಾರಂಭದಾಗ ಸಮಸ್ಯೆಗಳು ಬರ್ತಾವೆ. ಅದು ಯಾವುದೂ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಪ್ರಯತ್ನ ನಾವು ಪ್ರಾಮಾಣಿಕವಾಗಿ ಮಾಡಿದ್ರೆ ಯಶಸ್ಸಂತೂ ಪಕ್ಕ ಸಿಗುತ್ತೆ ಅಂತ ಹೇಳೋದು ಬಯಸ್ತೀನಿ. ನಾ ಬಂದದ್ದು ಇಲ್ಲಿ 2016 ಧಾರವಾಡದಲ್ಲಿ ಸರ್. ಧಾರವಾಡದಲ್ಲಿ. ಆ ನಂತರ ಇಲ್ಲಿ ಬಂದು ಒಂದು ರೂಮ್ ಮಾಡ್ಕೊಂಡು ಗೆಳೆಯರ ಜೊತೆ ಕೂತ್ಕೊಂಡು ಇಲ್ಲೊಂದು ಸಿದ್ದರಾಮೇಶ್ವರ ಎಂಬ ಲೈಬ್ರರಿಯಲ್ಲಿ ನಾವು ಓದಕ್ಕೆ ಸ್ಟಾರ್ಟ್ ಮಾಡಿದ್ದು. ನಮ್ದು ಹೆಂಗಂದ್ರೆ, ನಾ ಹೆಂಗೆ ಓದ್ತಿದ್ನಿ ಅನ್ಕೊಂಡು ನೀವು ಓದೋದು ಅದಲ್ಲ. ಅಂದರೆ ಒಬ್ಬೊಬ್ರದ್ದು ಒಂದೊಂದು ಮೆಥಡ್ ಇರ್ತಾವೆ. ಒಬ್ಬೊಬ್ಬರು ಬೆಳಿಗ್ಗೆ ಓದೋ ರೂಢಿ ಇರ್ತೈತಿ, ಒಬ್ಬೊಬ್ಬರು ಮಧ್ಯಾಹ್ನ ಜಾಸ್ತಿ ಓದೋದು, ಅಥವಾ ರಾತ್ರಿ ಎಲ್ಲರೂ ಮನೆಗೆ ನಂತರ ಓದೋ ರೂಢಿ. ಒಬ್ಬೊಬ್ರು ಒಂದೊಂದು ಥರ ಇರ್ತಾವೆ. ಇಲ್ಲ ನಾನು ಬೆಳಿಗ್ಗೆ ಓದಿದ್ರೆ ಜಾಸ್ತಿ ನೆನಪು ಉಳಿಯುತ್ತೆ, ಅಥವಾ ರಾತ್ರಿ ಓದಿದ್ರೆ ಜಾಸ್ತಿ ನೆನಪು ಉಳಿಯುತ್ತೆ. ಇದೆಲ್ಲ ತಪ್ಪು ಕಲ್ಪನೆ. ಇದು ವಿಚಾರ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇಲ್ಲ ಆ ಸರು ಈಗ ಇಂಥ ಜಾಬ್ನಾಗ ಅದಾರ, ಅವ್ರು ಬೆಳಿಗ್ಗೆ ಓದಿರಂತ ನಾನು ಬೆಳಿಗ್ಗೆ ಓದಿದೆ ಅಂದ್ರೆ ನಾನು ಆ ಜಾಬ್ ಪಡಿಬೋದು. ಅಥವಾ ಅವರು ನೈಟ್ 2-3 ಗಂಟೆ ತನಕ ಕೂತು ಓದ್ತಿದ್ರು, ನಾನು ನೈಟ್ ಅಷ್ಟು ತನಕ ಕೂತು ಓದಿರಂದ್ರೆ ನಾ ಈ ಜಾಬ್ ಪಡಿಬಹುದು ಅನ್ನೋದು ತಪ್ಪು ಕಲ್ಪನೆ. ಓದಬೇಕು, ಅದಂತೂ ಶತಸಿದ್ಧ. ನೀವು ಫುಲ್ ಫ್ರೀ ಆಗಿ ನೀವು ಮಿನಿಮಮ್ ದಿನಕ್ಕೆ 14-15 ತಾಸು ಓದಲೇಬೇಕು. ಆದರೆ ಯಾವ ಟೈಮ್ ಓದಬೇಕು, ಯಾವ ಟೈಮ್ ಬಿಡಬೇಕು ಅನ್ನೋದು ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಯಾಕಂದ್ರೆ ಒಬ್ಬರಿಗೆ ಬೆಳಿಗ್ಗೆ ನಿದ್ದೆ ಕ್ಲಿಯರ್ ಆಗಿರೋದಿಲ್ಲ. ಯಾಕಂದ್ರೆ ರಾತ್ರಿ 1-2 ಗಂಟೆ ಓದೋರಿಗೆ ಬೆಳಿಗ್ಗೆ ನಿದ್ದೆ ಕ್ಲಿಯರ್ ಆಗಿರೋದು ಇಲ್ಲ. ನಾವು ಓದಲೇಬೇಕಂತೇಳಿ ಅಲಾರಾಮ್ ಇಟ್ಕೊಂಡು ಅಲಾರಾಮ್ ಆಗೈತೆ ಅನ್ನೋ ಕಾರಣಕ್ಕಾಗಿ ಅಂದ್ರೆ ಸರ್ ಈಗ ನಿದ್ದೆನೂ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಿದ್ದೆ ಮಿನಿಮಮ್ 6 ತಾಸರೆ ನಿದ್ದೆ ಬೇಕು. ಆ ನಿದ್ದೆ ಕೆಟ್ಟು ಓದ್ತೀನಂದ್ರೆ ಏನಾಗುತ್ತೆ, ನೀವು ಓದಿರ್ತೀರಿ ಆದರೆ ಯಾವುದೂ ನೆನಪು ನಿದ್ದೆಗನ್ನಾಗ, ಅಥವಾ ನಿಮ್ಮ ಮೂಡ್ ಇಲ್ಲದೆ ಇರೋ ಟೈಮ್ನಾಗ, ಅಥವಾ ಓದಬೇಕನ್ನೋ ಆಸಕ್ತಿ ಇಲ್ಲದೆ ಇರೋ ಟೈಮ್ನಾಗ ಓದಕ್ಕೆ ಹೋದ್ರೆ ಓದಿರ್ತೀರಿ. ನಾ 2 ತಾಸು ಓದಿನಿ ಅಂತ ಹೇಳ್ಕೊಳಕ್ ಓದಿರ್ತೀರಿ, ಆದ್ರೆ ಯಶಸ್ಸು ಸಿಗಲ್ಲ. ಆ ಓದಿದ್ದು ನಿಮ್ಗೆ ನೆನಪು ಉಳಿಯಲ್ಲ. ಅದಕ್ಕೆ ಏನು ಮಾಡಬೇಕು, ನಿಮ್ಗೆ ಯಾವಾಗ ಓದಂಗಾಗುತ್ತಾ ಆ ಟೈಮನ್ನ ಪ್ರಿಪೇರ್ ಮಾಡಿ. ಮತ್ತು ನನಗೆ ಓದಂಗೆ ಆಗೋದಿಲ್ಲ ಅಂತೇಳಿ ಬಿಟ್ಕೊಂಡ್ರಲ್ಲ, ಸ್ಟಾರ್ಟಿಂಗ್ ಓದಂಗೆ ಆಗಲ್ಲ. ಆದರೂ ನೀವು ಸ್ಟಾರ್ಟಿಂಗ್ ಪ್ರಯತ್ನ ಹಾಕಿ ಅಥವಾ ಪ್ರಯತ್ನ ಮಾಡಿ ಒಂದು ಟೈಮನ್ನು ರೂಢಿ ಮಾಡ್ಕೊಳ್ಬೇಕು. ಆ ಟೈಮ್ನ ಎಲ್ಲಿದ್ದು ಓದಬೇಕನ್ನೋ ಥರ ರೂಢಿ ಮಾಡ್ಕೋಬೇಕು. ನಾ ಸ್ಟಾರ್ಟ್ ಮಾಡಿದ್ದೆ ಹೆಂಗಪ್ಪ ಅಂದ್ರೆ, ನಾನು ಇಲ್ಲಿ ಬಂದ ನಂತರ ನಂದು ಬೆಳಿಗ್ಗೆ ಬೇಗ ಎದ್ದರು ಓದೋ ರೂಢಿ ಯಾವಾಗಲೂ ಇಲ್ಲ. ನಾನು ಓದಬೇಕಾದ್ರೆ ನನ್ನ ರೂಮ್ಮೇಟ್ ಅಥವಾ ಬೇರೆ ವಿದ್ಯಾರ್ಥಿಗಳು ಆಲ್ರೆಡಿ ಒಂದು ರೌಂಡ್ ಹೋಗಿ ಲೈಬ್ರರಿ ಓದಿ ರೆಡಿ ಆಗಕ್ಕೆ, ಸ್ನಾನ ಮಾಡಕ್ಕೆ ಅಥವಾ ನಾಷ್ಟ ಮಾಡಕ್ಕೆ ಅಂತೇಳಿ ರಿಟರ್ನ್ ಬರ್ತಿದ್ರು ರೂಮಿಗೆ. ಆ ಟೈಮ್ನಾಗ ನಾ ಎದ್ದು ಹೇಳ್ತಿದ್ದೆ. ಅಂದ್ರೆ ನನ್ನ ಇದು ಹಿಂಗಿತ್ತು, ಬಯಾಲಜಿಕಲ್ ಇಲ್ಲ ನಮ್ದು ಯಾವಾಗ ಹೆಂಗಿದ್ರೆ ನಾವು ಫುಲ್ ಮೈಂಡ್ ಫ್ರೀ ಇಟ್ಕೋತೀವಿ, ಅದನ್ನ ನೋಡ್ಕೋಬೇಕು. ಮೈಂಡ್ ಫ್ರೀ ಇಲ್ಲ, ಒತ್ತಡವಾಗಿ ಯಾವ್ದೋ ಮಾಡ್ರು ಯಾವ್ದು ಯಶಸ್ಸು ಅಂತೂ ಸಿಗಲ್ಲ. ನೀವು ಸ್ಪರ್ಧಾತ್ಮಕವಾಗಿ ಮಾಡ್ರಿ, ಬೇರೆ ಯಾವುದೇ ಇದ್ರೊಳಗೆ ಮಾಡ್ರು ಒತ್ತಡ ಇಟ್ಕೊಂಡ್ರೆ ಯಶಸ್ಸು ಸಿಗಲ್ಲ, ಓದಿದ್ದು ನೆನಪಿಟ್ಕೊಳ್ಳಲ್ಲ. ನಾವು ಹೇಳೋದೇ 8 ಗಂಟೆಗೆ ಎದ್ದು ರೆಡಿಯಾಗಿ 9 ಗಂಟೆಗೆ ನಾಷ್ಟ ಮಾಡ್ಕೊಂಡು ಲೈಬ್ರರಿಗೆ ಹೋಗ್ತಿದ್ದೆ. 9ರಿಂದ ಮಧ್ಯಾಹ್ನ ಊಟದ ತನಕ 1-1:30 ತನಕ ಓದ್ತಿದ್ದೆ. 1:30 ನಂತರ ಮತ್ತು ಊಟಕ್ಕೆ ಬಂದು ಊಟ ಮಾಡಿಕೊಂಡು 1 ತಾಸು ರೆಸ್ಟ್ ಮಾಡಿ ಮತ್ತು 3 ಗಂಟೆಗೆ ಹೋಗಿ 3ರಿಂದ 5-6 ಗಂಟೆ ತನಕ ಓದಿ 6 ಗಂಟೆಗೆ ಒಂದು ಟೀ ಬ್ರೇಕ್ ಅಥವಾ ಒಂದು 10 ನಿಮಿಷ ವಿಶ್ರಾಂತಿ ಅಂದ್ಕೊಂಡು ಒಂದು 10-15 ನಿಮಿಷ ವಿಶ್ರಾಂತಿ ತೊಗೊಂಡು ಮತ್ತು 6:30 ಹೋಗಿ ಓದ್ಲಾಕ್ ಕೂತೀವಿ ಅಂದ್ರೆ ನಮ್ಮದು 9 ಗಂಟೆ ತನಕ. 9 ಗಂಟೆಗೆ ಹೊರಗಡೆ ರಾತ್ರಿ 9 ಗಂಟೆ ಊಟಕ್ಕೆ ಹೋಗಿ ಊಟ ಮಾಡ್ಕೊಂಡ್ಬಂದು ಮತ್ತು 9:30 ಅಥವಾ 10 ಗಂಟೆಗೆ ಕೂತು ರಾತ್ರಿ 1 ಗಂಟೆ 2 ಗಂಟೆ 2-2:30 ತನಕ ಈ ರೀತಿ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಅಂದ್ರೆ ನಮ್ಮದು ರಾತ್ರಿ ಅಭ್ಯಾಸ ಮಾಡೋದು ಜಾಸ್ತಿ ನೆನಪುಳಿಯುತ್ತೆ ಅಥವಾ ಆ ಶಾಂತ ಪರಿಸರ ನಮ್ಗೆ ಭಾಳ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಮಾಡ್ತಿದ್ದೀವಿ. ಇದೇ ರೀತಿ ಮಾಡ್ಬೇಕಂತೇನಿಲ್ಲ, ಆದ್ರೆ ಅವ್ರಿಗೆ ಯಾವ ಟೈಮ್ ಕಂಫರ್ಟೇಬಲ್ ಇರುತ್ತೆ ಅದನ್ನ ನೋಡ್ಕೊಂಡು ಮಾಡೋದ್ರಿಂದ ಭಾಳ ಪರ್ಫೆಕ್ಟ್ ಆಗುತ್ತೆ ಸ್ಟಡಿ ಅಂತ ಹೇಳ್ಬೋದು. ಓಕೆ ಸರ್, ನಾವು ದಾರಿ ಒಳಗೆ ಬರ್ತಾ ಇದ್ದಾಗ ಸ್ವಲ್ಪ ಡಿಸ್ಕಷನ್ ಮಾಡ್ಕೊತ ಬಂದೆವು. ಸೊ ಇಷ್ಟೊಂದು ಜಾಬನ್ನು ತೆಗೆದುಕೊಳ್ಳಿಕ್ಕೆ ಏನು ಕಾರಣ ಅಂತೇಳಿ ನಾನು ಕೇಳಿದೆ ಸರ್ ನಿಮ್ಮನ್ನ. ಸೊ ನೀವೇನು ಹೇಳ್ರಿ ಅಂದರೆ, ಕ್ವಶನ್ ಪೇಪರ್ ಬಿಡಿಸುವಂಥ ಒಂದು ವಿಧಾನದಿಂದನೇ ನಾನು ಇಷ್ಟೊಂದು ಜಾಬನ್ನು ಪಡಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ. ಸೊ ಯಾವ ರೀತಿ ಕ್ವಶನ್ ಪೇಪರ್ ಬಿಡಿಸುವಂಥ ಒಂದು ಸ್ಟ್ರಾಟಜಿ ಯಾವ ರೀತಿ ನಿಮ್ಮದು ಇತ್ತು? ಪ್ರತಿಯೊಬ್ಬರು ಪ್ರಶ್ನೆ ಪತ್ರಿಕೆ ಬಿಡಿಸಲೇಬೇಕು. ಯಾವ ರೀತಿ ಅಂದ್ರೆ, ನಾವು ಹೈಸ್ಕೂಲು, ಪ್ರೈಮರಿ, ಡಿಗ್ರಿ ಕಾಲೇಜು, PUCಯಲ್ಲಿ ಇದ್ದಾಗ ಸಹಿತ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಿದ್ವಿ.
ಆ ಪ್ರಶ್ನೆ ಪತ್ರಿಕೆ ಬಿಡಿಸೋ ಮೆಥಡ್ ಬೇರೆ, ಈ ಪ್ರಶ್ನೆ ಪತ್ರಿಕೆ ಬಿಡಿಸೋ ಮೆಥಡ್ ಬೇರೆ. ಇಲ್ಲಿ ಸಹಿತ ಅದ ಮನಸ್ಥಿತಿ ಇಟ್ಕೊಂಡು ಬಂದು ಪ್ರಶ್ನೆ ಪತ್ರಿಕೆ ಬಿಡಿಸೋದು ಮಾಡ್ತಾರೆ ವಿದ್ಯಾರ್ಥಿಗಳು. ಅದು ಬೇರೆ, ಇದು ಬೇರೆ. ಸ್ಪರ್ಧಾತ್ಮಕ ಯುಗ ಅಂದ್ರೆ ಏನು, ಇಲ್ಲಿ ಯಾವ ರೀತಿ ಪ್ರಶ್ನೆ ಬರ್ತಾವ, ಯಾವ ರೀತಿ ನಾವು ಅದನ್ನು ಸಾಲ್ವ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಮೊದಲು ಈಗಾಗಲೇ ಹೇಳಿದಂತೆ ಒಂದು ಸಬ್ಜೆಕ್ಟ್ಗೆ ಒಂದು ಪುಸ್ತಕನ ರಿಪೇರ್ ಮಾಡಿ ಅದನ್ನು ಪರ್ಫೆಕ್ಟ್ ಮಾಡಿಕೊಂಡು ಅದನ್ನು ಜಾಸ್ತಿ ಟೈಮ್ ರಿಪೀಟ್ ಓದೋದು. ಉದಾಹರಣೆ ನಾ ಹೇಳ್ಬೇಕಂದ್ರೆ ಪ್ರತಿ ಸಬ್ಜೆಕ್ಟ್ಗೆ ಒಂದೊಂದು ಬುಕ್ ಎಂದು ನೋಟ್ಸ್ ಮಾಡಲಿಲ್ಲ, ಬುಕ್ಕನ್ನು ಇಟ್ಕೊಂಡು ಅಂದ್ರೆ ನಾನು ನೋಟ್ಸ್ ಮಾಡೋದು ಸರ್, ಆಮೇಲೆ ಬರ್ತೀನಿ ನೋಟ್ಸ್ ಮಾಡೋದು ಬೇಡ ಅಂತೇಳಿ. ಸೊ ಇಲ್ಲಿ ಕ್ವಶನ್ ಪೇಪರ್ ಬಿಡಿಸುವಂತ ಅದನ್ನೇ ಹೇಳ್ತಾ ಇದ್ದೀನಿ. ಪ್ರತಿ ಸಬ್ಜೆಕ್ಟನ್ನು ನಾ ಓದ್ತಾ ರಿಪೀಟ್ ಮಾಡ್ತಾ ಒಂದೊಂದು ಸಬ್ಜೆಕ್ಟ್ 15ರಿಂದ 20 ಸಾರಿ ರಿಪೀಟ್ ಆಗಿ ನೀವು ರಿಪೀಟ್ ಮಾಡಿ 15ರಿಂದ 20 ಸಾರಿ. ಯಾಕಂದ್ರೆ ಸ್ಟಾರ್ಟಿಂಗ್ ಒಂದು ಬುಕ್ ಓದಾಕ ನೀವು 15 ದಿವಸ ತಗೋಬಹುದು. ಆದ್ರೆ ಅದೇ ಬುಕ್ 10ನೇ ಸಲ ನೀವು ಓದಾಕತ್ತೀರಿ ಅಂದ್ರೆ 2ರಿಂದ 3 ತಾಸು ಸಾಕು. ಅಷ್ಟೊಳಗೆ ಬುಕ್ ಮುಗಿಯುತ್ತೆ. ಮುಂದೆ ಬಂದು ಹೆಂಗಾಗುತ್ತೆ ಅಂದ್ರೆ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ರೆ ಸಂಜೆವರೆಗೆ ನೀನು ಎಲ್ಲಾ ಸಬ್ಜೆಕ್ಟ್ ಎಲ್ಲಾ ಬುಕ್ಕನ್ನು ಓದ್ಬೋದು. ಯಾಕಂದ್ರೆ ಅಟ್ ಟೈಮ್ ರಿಪೀಟ್ ಓದಿರ್ತಿರ್ತೀವಲ್ಲ, ಅದು ಹೆಲ್ಪ್ ಆಗುತ್ತೆ. ಅದೇ ಒಂದು ನೋಟ್ಸ್ ತರ ಕನ್ವರ್ಟ್ ಆಗಿರುತ್ತೆ ನಿಮ್ಮ ಪುಸ್ತಕ. ಹಿಂಗ್ ಓದೋದ್ರಿಂದ ನಿಮ್ ಪ್ರಶ್ನೆ ಪತ್ರಿಕೆ ಮ್ಯಾಗ ಅಂದ್ರೆ ನೋಟ್ಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಇಲ್ಲ, ನೋಟ್ಸ್ ಮಾಡೋ ಅವಶ್ಯಕತೆ ಏನಿಲ್ಲ. ಪುಸ್ತಕ ಓದೋದನ್ನ ಒಂದು ಪುಸ್ತಕನ ಒಂದು ನೋಟ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಅದೇ ಜಾಸ್ತಿ ಓದೋದ್ರಿಂದ ಒಂದು ಪುಸ್ತಕ ಮೊದಲು 15 ದಿವಸ ಓದಿದ್ದು ಪುಸ್ತಕ 2ನೇ ಸಲ ಓದೋದ್ರಾಗ ನಿಮ್ಗೆ 15 ದಿವಸ ತಗೊಳಲ್ಲ, 12 ದಿನದಾಗ ಮುಗಿಸ್ಬಿಡ್ತೀರಿ. ಅದೇ 3ನೇ ರೌಂಡ್ ಬರೋ ಟೈಮ್ದಾಗ 10 ದಿನದಾಗ ಆ ಪುಸ್ತಕ ಮುಗಿಸ್ತೀರಿ. ಹಿಂಗೆ 4, 5, 6, 7 ಆದ್ರಂದ್ರ 7, 8ನೇ ಸಲ ರಿಪೀಟ್ ಮಾಡೋ ಟೈಮ್ದಾಗ 1ರಿಂದ 2 ದಿನ ಬಂದ್ಬಿಟ್ಟಿರ್ತೀರಿ. ಇನ್ನೂ ಜಾಸ್ತಿ ಮಾಡ್ಕೊತ ಹೋದ್ರೆ ಒಂದೇ ದಿನದಾಗ ಒಂದೊಂದು ಬುಕ್ ಮುಗಿಸೋತಿರ್ತೀರಿ, ದೊಡ್ಡ ಬುಕ್. ಸೊ ಲಾಸ್ಟ್ ನೀವು ಓದಿ ಒಂದು 6 ತಿಂಗಳು, 7 ತಿಂಗಳು, ಒಂದು 10, 15 ಸಲ ರಿಪೀಟ್ ಆಯಿತು ಅನ್ಕೊಳ್ಳಿ. ಅವಾಗ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ರೆ ಸಂಜೆ ಒಳಗೆ ಎಲ್ಲಾ ಸಬ್ಜೆಕ್ಟ್ ಓದ್ಬೋದು. ನೀವು ನೋಟ್ಸ್ ಮಾಡ್ರು ಅದನ್ನ ಮಾಡ್ಬೇಕಲ್ಲ. ಬೆಳಿಗ್ಗೆ ಸ್ಟಾರ್ಟ್ ಮಾಡಿ ಸಂಜೆ ಒಳಗೆ ಎಲ್ಲಾ ಒಮ್ಮೆ ಕವರ್ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ನೋಟ್ಸ್ ಮಾಡ್ಕೊಂಡಿರ್ತೀರಿ. ಸೊ ಪುಸ್ತಕನ ನೀವು ಬೆಳಿಗ್ಗೆ ಸ್ಟಾರ್ಟ್ ಮಾಡಿ ಸಂಜೆವರೆಗೆ ಎಲ್ಲಾ ಪುಸ್ತಕ ನೋಟ್ಸ್ ಮಾಡೋ ಅವಶ್ಯಕತೆ ಸಿಗುತ್ತೆ. ಆಮ್ಯಾಗ ಪುಸ್ತಕ ಓದಿದ್ರಿಂದ ಏನಾಗುತ್ತೆ, ನೋಟ್ಸ್ ಅಲ್ಲಿ 20 ಪುಸ್ತಕದಾಗ 20 ಲೈನ್ ಇದ್ದಿದ್ದಾನ ನೋಟ್ಸ್ 2 ಲೈನ್ ತರ್ತೀರಿ ನೀವು. ಆ 2 ಲೈನನ್ನ ಓದ್ತಾ ಒಂದ ಲೈನ್ ಮಾಡ್ತೀರಿ. ಹಿಂಗ್ ಮಾಡೋದ್ರಿಂದ ಆ ವಾಕ್ಯನ ಬೈಪಾಟ್ ಮಾಡ್ತಿರೋ ಹೊರತು ಅದ್ರ ಹಿನ್ನೆಲೆ ಏನು, ಆ ವಿಷಯ ಹೆಂಗ್ ಬಂತು, ಏನ್ ಬಂತು, ಇದನ್ನ ಡೀಪ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳಲ್ಲ. ಅದು ಲಾಸ್ಟ್ ಬಂದ್ ಹೆಂಗಾಗುತ್ತೆ, 1 ಲೈನ್ ಕ್ವಶನ್ ಟೈಪ್ ಆಗಿಬಿಡುತ್ತೆ. ಹಿಂಗಾಗೋದ್ರಿಂದ ಅದ್ರ ಹಿನ್ನೆಲೆ ಗೊತ್ತಾಗಲ್ಲ. ಹಿನ್ನೆಲೆ ಗೊತ್ತಾಗ್ಲಿಲ್ಲ ಅಂದ್ರೆ ಈ ಕ್ವಶನ್ ಪೇಪರ್ ಬಿಡಿಸೋ ಮೆಥಡ್ ಫೇಲ್ ಆಗುತ್ತೆ. ಮೊದಲು ಕ್ವಶನ್ ಪೇಪರ್ ಬಿಡಿಸೋ ಮೆಥಡ್ ಅಂದ್ರೆ ನೀವು ಮೊದಲೇ ಹೊರಗಡೆ ಅನ್ಕೊಂಡು ಹೋಗಿರ್ತೀರ. ಸೊ ಈಗ ನಾ SDA, FDA ಅಥವಾ ಯಾವುದೋ ಒಂದು ಎಕ್ಸಾಮ್ ಬರೀತಾ ಇದ್ದೀನಿ. ಇದ್ರೊಳಗೆ ನಂದು ಮಿನಿಮಮ್ 160 ಆಗಬೇಕು. 160 ಆದ್ರೆ ನಾ ಪಾಸ್ ಆಗಿ ಸೆಟ್ ಮಾಡ್ಕೋತೀರಿ. ಆದ್ರೆ ನಾವು ವಿದ್ಯಾರ್ಥಿಗಳು ಮಾಡೋದು ಮೊದಲನೇ ತಪ್ಪೇ ಇದು. ಯಾವಾಗ್ಲೂ ಟಾರ್ಗೆಟ್ ಹೊರಗೆ ಸೆಟ್ ಮಾಡ್ಕೋಬೇಕು. ಯಾಕಂದ್ರೆ ಉದಾಹರಣೆ ತಗೋರಿ, 2010, 11 ಅವಧಿ ಒಳಗೆ ಕ್ವಶನ್ ಪೇಪರ್ ತಗೋರಿ, ಎಲ್ಲಾ ಸಿಂಗಲ್ ಲೈನ್ ಕ್ವಶನ್. ಈಗ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು, ಉದಾಹರಣೆ ನಾ ಹೇಳಲ್ಲ, ಈಗ 4 ಆಪ್ಷನ್ ಒಳಗೆ 2ಅನ್ನ ಡಿಲೀಟ್ ಮಾಡ್ಬೇಕು ಅಂತ. ಹಿಂಗ್ ಮಾಡೋದ್ರಿಂದ ಟೈಮ್ ಸಾಲಲ್ಲ ಅಂತ ವಿದ್ಯಾರ್ಥಿಗಳು ಹೇಳ್ಬೋದು. ಆದ್ರೆ ಟೈಮ್ ಸಾಲುತ್ತಾ? ಯಾವ ರೀತಿ ಅಂದ್ರೆ, ನಾ ಕ್ವಶನ್ ಪೇಪರ್ ಬಿಡಿಸೋ ಮೆಥಡ್ ಇನ್ನೊಂದ್ ತರ ಹೇಳ್ಬೇಕಂದ್ರ, ಫಸ್ಟ್ಗೆ ನಿಮಗೆ 100% ಬರುವಂತ ಕ್ವಶನ್ ಅನ್ನ ಹಾಕ್ರಿ. ಒಂದ್ 40 ಕ್ವಶನ್ ಬರ್ತಾವ ಅನ್ಕೋರಿ. 40 ಹಾಕಿರಂದ್ರ ನೀವು 60 ಕ್ವಶನ್ ಮಾತ್ರ ಓದು. ಸೊ ಈ 40 ಕ್ವಶನ್ ಅನ್ನ ನೀವು ಟೈಮ್ ಬಾಳ್ ತಗೊಂಡಿರಲ್ಲ, 10 ನಿಮಿಷನಾಗ ಹಾಕಿರ್ತೀರಿ. ಯಾಕಂದ್ರೆ ಈಜಿ ಕ್ವಶನ್ 3 ಡಿಲೀಟ್ ಮಾಡ್ತೀರಿ, ಬಂದದ್ದು ಆನ್ಸರ್ ಟಿಕ್ ಹೊಡೆದಿರ್ತೀರಿ. 1 ನಿಮಿಷಕ್ಕೆ 3ರಿಂದ 4 ಹಾಕ್ಬೋದು. ಆ ಪಾಸ್ಟ್ನಾಗ ಆಗ್ತದೆ. ಯಾಕಂದ್ರೆ ಈಜಿ ಕ್ವಶನ್ ಮಿಸ್ ಆಗಕ್ ಸಾಧ್ಯನೇ ಇಲ್ಲಲ್ಲ. ಈ ರೀತಿ 10 ನಿಮಿಷ ಹೋಗುತ್ತೆ. ಸೊ 40 ಕ್ವಶನ್ 10 ನಿಮಿಷ ಹೋಗುತ್ತೆ ಅಂದ್ರೆ ಇನ್ನು ಉಳಿದಿದ್ದು ಎಷ್ಟು ಕ್ವಶನ್? 60 ಪ್ರಶ್ನೆ. 60 ಪ್ರಶ್ನೆಗೆ ಎಷ್ಟು ನಿಮಿಷ ಹೋಯ್ತು? 80 ನಿಮಿಷ ಅಥವಾ 70 ನಿಮಿಷ ಹಿಡ್ಕೊ. 20 ನಿಮಿಷ ಅದಕ್ಕೆ 70 ನಿಮಿಷ. 60 ಕ್ವಶನ್ಗೆ 70 ನಿಮಿಷ ಅಂದ್ರೆ ಒಂದು ಕ್ವಶನ್ಗೆ 1 ನಿಮಿಷಕ್ಕಿಂತನೂ ಜಾಸ್ತಿ ಟೈಮ್ ಸಿಕ್ತಲ್ಲ ನಿಮಗೆ. ಅಂದ್ರೆ ಸೆಕೆಂಡ್ ಟೈಮ್ ಕ್ವಶನ್ ಪೇಪರ್ ಓದೋ ಟೈಮ್ನಾಗ ಅಥವಾ ನೆಕ್ಸ್ಟ್ ಬಿಡಿಸೋ ಟೈಮ್ನಾಗ ನಿಮ್ಗೆ ಓದ್ಲಾಕ್ 100 ಕ್ವಶನ್ ಇಲ್ಲ. ಈಗ ಇರುವ 60 ಕ್ವಶನ್ ಅತ್ರನ ಓದ್ಬೇಕು. ಸೊ 100 ಕ್ವಶನ್ ಓದ್ 40 ಕ್ವಶನ್ ಒಂದ ರೌಂಡ್ನಾಗ ಓದೋದ್ ಬಿಟ್ಬಿಡ್ತೀರ. ನೆಕ್ಸ್ಟ್ ಆ ಕ್ವಶನ್ ಕಡೆ ನೀವು ತಲೆ ಹಾಕಲ್ಲ. ಸೊ ಟೈಮ್ ಉಳಿಯುತ್ತೆ. ನಮ್ಮ ವಿದ್ಯಾರ್ಥಿಗಳು ಮಾಡೋದು ಅದೇ, ಬರೇ ಕ್ವಶನ್ ಪೇಪರ್ ಮಾರ್ಕ್ ಮಾಡಿ ಇಟ್ಕೋತಾರ. ನೆಕ್ಸ್ಟ್ ಟೈಮ್ ಓದೋ ಟೈಮ್ದಾಗ 1ನೇ ಕ್ವಶನ್ ಇಂದ 100 ಕ್ವಶನ್ ಓದ್ತಾರ. ಮತ್ತೊಮ್ಮೆ ಓದಂದ್ರು 1ನೇ ಕ್ವಶನ್ 100 ಕ್ವಶನ್ ಓದ್ತಾರ. ಓದೋದ್ರಿಂದ ನಾವು ಬರೋ ಕ್ವಶನ್ ಈಜಿ ಕ್ವಶನ್ 10 ಸಲ ಓದಿದ್ರು ಕೆಲಸ ಆಗಲ್ಲ, ಟೈಮ್ ಸಾಲಲ್ಲ. ಸೊ ನೀ ಏನ್ ಮಾಡ್ಬೇಕು, ನೀವು 40 ಕ್ವಶನ್ ಅನ್ನ ಫಸ್ಟ್ ರೌಂಡ್ ಬಿಡ್ಸಿರಲ್ಲ, ಆ ಕ್ವಶನ್ ನೀವು ಮನೆಗೆ ಬರೋದಾನ ತಿರುಗಿ ನೋಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಬಿಡಿಸ್ಬಿಟ್ಟಿರ್ತೀರ. ಏನಂತರ ಇನ್ನೊಂದು ಬಿಡಿಸ್ತೀನಂದ್ರು ಅದಕ್ಕೆ ಆನ್ಸರ್ ಹಾಕಿರ್ತೀರ. ನಿಮ್ಗೆ ಬೇರೆ ಆನ್ಸರ್ ಹೋದ್ರು ಹಾಕಕ್ ಸಾಧ್ಯ ಇಲ್ಲಲ್ಲ, ಮತ್ತೆ ಯಾಕೆ ಓದ್ತೀರ? ಅದನ್ನ ಬಿಟ್ಬಿಡ್ರಿ. ಆ ನಂತರ 2ನೇ ರೌಂಡ್ ಸ್ಟಾರ್ಟ್ ಮಾಡಿ ಓದ್ಲಾಕ. ಈ 2ನೇ ರೌಂಡ್ನಾಗ 50-50 ಯಾವ ರೀತಿ 2 ಆಪ್ಷನ್ ಅನ್ನ ಡಿಲೀಟ್ ಮಾಡೋದು, 2 ಆಪ್ಷನ್ ಅನ್ನ ಡಿಲೀಟ್ ಮಾಡೋದು. 1ನೇ ರೌಂಡ್ನಾಗ ಮಾಡಿರ್ತೀರಿ, 2ನೇ ಆಪ್ಷನ್ದಾಗ
ಆಪ್ಷನ್ ಡಿಲೀಟ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ರಿ. ಮಿನಿಮಮ್ ಈ ಪ್ರತಿ ಕ್ವಶನ್ದಾಗೂ ನಾ 2 ಆಪ್ಷನ್ ಅನ್ನ ತೆಗಿಲೇಬೇಕು, ಓಕೆ ಡಿಲೀಟ್ ಮಾಡ್ಲೇಬೇಕು ಅನ್ನಕೊಂಡು ಬೇಸ್ ಮ್ಯಾಗ ಬಿಡಿಸೋತ್ ಹೋಗ್ರಿ. ಉಳಿದು 60 ಕ್ವಶನ್ದಾಗ 35-40 ಕ್ವಶನ್ದಾಗ ನೀವು 2 ಆಪ್ಷನ್ ಡಿಲೀಟ್ ಮಾಡಕ್ ಸಾಧ್ಯನ ಆಗುತ್ತೆ, ಮಾಡೇ ಮಾಡ್ತೀರಾ. ಆ ರೀತಿ 2 ಆಪ್ಷನ್ ಡಿಲೀಟ್ ಮಾಡಿ ಇನ್ನು ಉಳಿದು 2ರೊಳಗ ಸಾಧ್ಯತೆ ಜಾಸ್ತಿ ಯಾವ್ದೈತಿ ಅದಕ್ಕೂ ಸ್ಟ್ರಾಟಜಿ ಯೂಸ್ ಮಾಡ್ಬೋದು. ಪ್ರತಿ 100 ಕ್ವಶನ್ಗ 100 ಸ್ಟ್ರಾಟಜಿಯನ್ನ ಯೂಸ್ ಮಾಡಿ ಕ್ವಶನ್ ಪೇಪರ್ ಬಿಡಿಸ್ಬೇಕು. ಓಕೆ ಅವಾಗ ಎಂದೂ ಆಗಲ್ಲ. ಅದಕ್ಕೆ ಯಾವ್ಯಾವ ಕ್ವಶನ್ಗೆ ಯಾವ್ಯಾವ ರೀತಿ ಹ್ಮ್. ಸ್ಟ್ರಾಟಜಿ ಯೂಸ್ ಮಾಡ್ಬೇಕಂತ ಹೇಳಿ ಕ್ವಶನ್ ಮತ್ ಬೇಕಾದ್ರೆ ಕ್ವಶನ್ ಮೇಲೆ ಅದ್ರದ್ದು ಒಂದು ಸ್ಟ್ರಾಟಜಿ ಹಾ, ಹೋಗುತ್ತೆ. ಪ್ರತಿ ಕ್ವಶನ್ಗೆ ಒಂದೊಂದು ಸ್ಟ್ರಾಟಜಿ, ಓಕೆ ಬುಕ್ಸ್ ಓದ್ಬೇಕಾದ್ರೆ ಒಂದು ಸ್ಟ್ರಾಟಜಿ, ಈ ಹ್ಮ್. ರೀತಿ ಮಾಡ್ಕೋಬೇಕು. ಪ್ರತಿಯೊಂದಕ್ಕೂ ಒಂದೊಂದು ಸ್ಟ್ರಾಟಜಿ ಹ್ಮ್. ಮಾಡ್ಕೊಳ್ಳೇಬೇಕ. ಹ್ಮ್. ಹೆಂಗ್ ಮಾಡ್ಬೇಕು ಕ್ವಶನ್ ಪೇಪರ್ ಬೇಕಾದ್ರೆ ಇನ್ನೊಂದು ಅವಧಿಯೊಳಗೆ ನಾವು ಡಿಸ್ಕಷನ್ ಮಾಡೋಣ. ಹ್ಮ್. ಈಗ ಎರಡೆರಡನ್ನ ನೀವು ಡಿಲೀಟ್ ಮಾಡ್ಬೇಕು. ಹ್ಮ್. 2 ಡಿಲೀಟ್ ಮಾಡಿದ ನಂತರ ಉಳಿದದ್ದು 2ರೊಳಗ ಇನ್ನು ಒಂದನ್ನ ಹೆಂಗಾದ್ರೂ ತೆಗಿಬೇಕು. ಏನಾದ್ರು ಮಾಡಿ ಒಂದನ್ನ delete ಒಂದನ್ನ ಮಾಡ್ಬೇಕು. ತೆಗಿಬೇಕು. ತೆಗಿನಂತೆ ಕಣ್ಮುಚ್ಚಿ ಯಾವ್ದು ಸೊ ಇಲ್ಲಿ ತೆಗಿಯಲ್ಲ. 2 ಏನ್ ತೆಗೆದಿರ್ತೀವಲ್ಲ, ಹ್ಮ್. ಸೊ ಇನ್ನು 2 ಉಳಿದಿರ್ತಾವ. ಹ್ಮ್. ಸೊ 2ರಲ್ಲಿ ಏನಪ್ಪಾ ಅಂದ್ರೆ ನಮಗೆ 50-50 ಚಾನ್ಸ್ 50-50 ಚಾನ್ಸಸ್ chance ಇರುತ್ತೆ. ಸೊ ಅಲ್ಲಿ ನಾವು ಏನಾದ್ರು ಮಾಡಿ ಒಂದನ್ನು ನಾವು ತೆಗೆಯೋದ್ರ ಮೂಲಕ ಹ್ಮ್. ಏನಪ್ಪಾ ಅಂದ್ರೆ ರೈಟ್ ಹೋಪ್ ಜಾಸ್ತಿ ಹೋಪ್ ಬರುತ್ತೆ ಜಾಸ್ತಿ ನಿಮ್ಗೆ. ಓಕೆ 50-50 ಇದ್ದಾಗ ಹೋಪ್ ಜಾಸ್ತಿ ಬರುತ್ತೆ. 4 ಆಪ್ಷನ್ ಇರೋ ಬದಲು 2 ಆಪ್ಷನ್ ಕೊಟ್ಟಾರಂದ್ರೆ ಹ್ಮ್. ನಿಮ್ಗೆ ಜಾಸ್ತಿ ಹೋಪ್ ಬರುತ್ತೆ. ಹ್ಮ್. ಸೊ ಅಲ್ಲಿ 50-50 ಚಾನ್ಸ್ ಇರುತ್ತೆ. ಏನಾರ ಮಾಡಿ ಒಂದು ತೆಗಿ ಇನ್ನೊಂದು ಆಪ್ಷನ್ ಅನ್ನ ಹ್ಮ್. ಏನೋ ಒಂದು ಸ್ಟ್ರಾಟಜಿ ಯೂಸ್ ಮಾಡಿ, ಏನೋ ಹ್ಮ್. ಒಂದು ಪ್ಲಾನ್ ಮಾಡಿ, ಈ ಆಪ್ಷನ್ ಹಿಂಗೈತಿ, ಈ ಆಪ್ಷನ್ ಹಿಂಗೈತಿ, ಅದ್ರೊಳಗೆ ಡಿವೈಡ್ ಮಾಡಿ ಕ್ವಶನ್ ಓದಲ್ದನ ನೀವು ಆಪ್ಷನ್ ಒಳಗ ನೀವು ಡಿವೈಡ್ ಮಾಡ್ಕೋಬಹುದು. ಓಕೆ ಸೊ ಓಕೆ ಕ್ವಶನ್ ಇನ್ನೊಮ್ಮೆ ಓದಿ ಮತ್ತೆ ಆಪ್ಷನ್ ಬರ್ಬೋದು. ಹ್ಮ್. ಅವಾಗ ಒಂದ ಕ್ವಶನ್ ಅನ್ನ ಫಸ್ಟ್ನೇ ರೌಂಡ್ನ್ಯಾಗ ಓದಿರ್ತೀರ, 2ನೇ ರೌಂಡ್ನ್ಯಾಗ ಓದಿರಿ. ಹ್ಮ್. ಆ 1ನೇ ರೌಂಡ್ನ್ಯಾಗ ಬರಲ್ದು 2ನೇ ತರ ಓದಾನ ಕ್ವಶನ್ ಅರ್ಥ ಆಗುತ್ತೆ ನಿಮ್ಗೆ. 1ನೇ ರೌಂಡ್ನ್ಯಾಗ ಕೆಲವೊಂದಿಷ್ಟು ಕ್ವಶನ್ ಅರ್ಥ ಆಗಿರಲ್ಲ, ಓಕೆ ಆದ್ರೂ ಆನ್ಸರ್ ಹಾಕೋತ್ ಹೋದ್ರಂದ್ರೆ ತಪ್ಪಾಗುತ್ತೆ. ಹ್ಮ್. ಒಂದ್ ವೇಳೆ 2ನೇ ರೌಂಡಿಗೆ ಬಂದ್ರಂದ್ರೆ ಆ ಕ್ವಶನ್ ಇನ್ನೂ ಸ್ವಲ್ಪ ಅರ್ಥ ಆಗುತ್ತೆ. ಹ್ಮ್. ಅವಾಗ ಡಿಲೀಟ್ ಮಾಡಕ್ ಹೋದ್ರಂದ್ರೆ ಇನ್ನೊಂದ್ ಸ್ವಲ್ಪ ಐಡಿಯಾ ಬರುತ್ತೆ ನಿಮ್ಗೆ ಡಿಲೀಟ್ ಮಾಡಕ್. ಸೊ ಇನ್ನೊಂದ್ ತೆಗೀರಿ. ಹಿಂಗೆ 2ನೇ ರೌಂಡ್ನ್ಯಾಗ ಹಾಕೋತ್ ಹೋಗೋದ್ರಿಂದ ಹ್ಮ್. ಉಳಿದಿರೋ 60 ಕ್ವಶನ್ದಾಗ ಒಂದು 25-30 ಕ್ವಶನ್ ನೀವು ಹಾಕ್ಬೋದು 2ನೇ ರೌಂಡ್ನ್ಯಾಗ. ಓಕೆ ಸರ್. ಇಲ್ಲಿ 100ಕ್ಕೆ 100 ನೀವು ಹಾಕಿದ್ದು 30 ಕ್ವಶನ್ ಹಾಕಿದ್ರೆ 30 ಕರೆಕ್ಟ್ ಹಾಕ ಅಂತ ಹೇಳಕ್ಕಾಗಲ್ಲ. ಆದ್ರೆ ಒಂದು 20-25 ಕರೆಕ್ಟ್ ಆಗೋ ಸಾಧ್ಯತೆ ಭಾಳ ಇರುತ್ತೆ. ಫಸ್ಟ್ನೇ ರೌಂಡ್ನ್ಯಾಗ 40, ಇಲ್ಲಿ ಒಂದು 20 ಅಂದ್ರು 60 ಕ್ವಶನ್ ಬಂದು ನಿಮ್ಗೆ. ಓಕೆ ಸರ್. ಸೊ ಇನ್ನು ಎಷ್ಟು ಉಳಿದು ನಿಮ್ಗೆ? ಇನ್ನೊಂದು 30 ಕ್ವಶನ್ ಉಳಿದು. ಟೈಮ್ ಅಂತೂ ಇರುತ್ತೆ ಇನ್ನು. ಯಾಕಂದ್ರೆ ಲಾಸ್ಟ್ ಇನ್ನೊಂದು 30 ನಿಮಿಷ ಟೈಮ್ ಐತೆ ಅನ್ಕೊಂಡ್ರು 30 ಕ್ವಶನ್ 30 ನಿಮಿಷದ್ದು 30 ಕ್ವಶನ್ ಯಾವ ಈಸಿ ಇರಲ್ಲ. ಯಾಕಂದ್ರೆ 2-3 ರೌಂಡ್ ಹಾದ್ ಬಂದ್ರಿ ನೀವು. ಹ್ಮ್. ಆದ್ರೂ ನಿಮ್ಗೆ ಉತ್ತರ ಸಿಕ್ಕಿಲ್ಲ ಅಂದ್ರೆ ಈಸಿ ಇರಲ್ಲ, ಕಠಿಣ ಪ್ರಶ್ನೆ ಇರ್ತಾವ. ನಿಮ್ಗೆ ಅಷ್ಟ ಅಲ್ಲ, ನಿಮ್ ಜೊತೆ ಎಕ್ಸಾಮ್ ಕೊಟ್ಟವ್ರು ಎಲ್ಲರಿಗೂ ಆಲ್ಮೋಸ್ಟ್ ಕಠಿಣ ಪ್ರಶ್ನೆಗಳನ್ನ ಇರ್ತಾವ. ಸೊ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸೋಣ ಅವಶ್ಯಕತೆ ಇಲ್ಲ. ಅವಕ್ಕೂ ಇದೇ ಸ್ಟ್ರಾಟಜಿ ಯೂಸ್ ಮಾಡ್ರಿ. ಆ ಕ್ವಶನ್ ಮ್ಯಾಗ ಬೇರೆ ಬೇರೆ ಸ್ಟ್ರಾಟಜಿ ಏನಾರ ಯೂಸ್ ಮಾಡುವಂತ ನಿಮಗೆ ಏನಾರ ಐಡಿಯಾಸ್ ಇದ್ವು ಅಂದ್ರೆ ಆ ರೀತಿ ಯೂಸ್ ಮಾಡ್ರಿ. ಹೆಂಗಾರೆ ಮಾಡಿ ಒಂದು ಆಪ್ಷನ್ ಡಿಲೀಟ್ ಮಾಡಕ್ ಪ್ರಯತ್ನ ಮಾಡ್ರಿ. 4 ಡಿಲೀಟ್ ಮಾಡಕ್ ಬರಲ್ಲ ಅಂತಲ್ಲ, 2 ಡಿಲೀಟ್ ಮಾಡಕ್ ಆಗ್ಲಿಕ್ಕೂ 1 ಡಿಲೀಟ್ ಮಾಡ್ರಿ. 1 ಡಿಲೀಟ್ ಮಾಡ್ರೆ 3 ಅಷ್ಟೇ ಉಳಿದ್ವಲ್ರಿ. ಓಕೆ ಸರ್. 3 ಉಳಿದು ಅಂದ್ರೂ ನಿಮ್ 75% ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಸಾಧ್ಯತೆ ಇರುತ್ತ. 33% ಅಂತ ಆಗುತ್ತೆ. ಅವಾಗ 25 ಅಂತ 33 ಬಂತು. ಈ ರೀತಿ ಮಾಡ್ರಿ. ಮತ್ತು ಇನ್ನೂ ಜಾಸ್ತಿ ಡಿಲೀಟ್ ಮಾಡಕ್ ಪ್ರಯತ್ನ ಮಾಡ್ರಿ. ಒಂದೊಂದು ಕ್ವಶನ್ಗೆ ಒಂದೊಂದು ಸ್ಟ್ರಾಟಜಿ ಅಪ್ಲೈ ಮಾಡ್ರಿ. ಓಕೆ. ಯಾವ ರೀತಿ ಸ್ಟ್ರಾಟಜಿ ಅಂದ್ರೆ ನೀವು ಜಾಸ್ತಿ ಓದ್ಕೋತ ಒಂದ ಪುಸ್ತಕನ ಜಾಸ್ತಿ ಓದೋದ್ರಿಂದ ಈ ಸಾಧ್ಯತೆ ಬರುತ್ತೆ. ಯಾಕಂದ್ರೆ ನೀವು ಓದಿದ ವಿಷಯದಾಗ ಹಿಡಿತ ಸಾಧಿಸ್ತೀರಿ. ಜಾಸ್ತಿ ರಿಪೀಟ್ ಮಾಡೋದ್ರಿಂದ ಆ ಸಬ್ಜೆಕ್ಟ್ನಾಗ ಏನು ಹಿಡಿತ ಇರುತ್ತೆ. ಹಿಡಿತ ಇತ್ತಂದ್ರೆ ಆಪ್ಷನ್ ಅನ್ನ ಡಿಲೀಟ್ ಮಾಡಕ್ ಸಾಧ್ಯತೆ ಇರುತ್ತೆ. ನೀವು 1, 2 ಆಪ್ಷನ್ ಅನ್ನ ಡಿಲೀಟ್ ಮಾಡೋದ್ರಿಂದ ನಿಮ್ಗೆ ಓದೋ ಕ್ವಶನ್ ಹೆಂಗಿರ್ತಾವಪ್ಪ ಅಂದ್ರ 50-50 ಒಂದು ಕರೆಕ್ಟ್ ಆಗ್ಬೇಕು, ಇಲ್ಲ ತಪ್ಪಾಗಬೇಕು. ಎಲ್ಲಕ್ಕೆಲ್ಲ ತಪ್ಪಂತೂ ಆಗಕ್ ಸಾಧ್ಯ ಇಲ್ಲ, ಕರೆಕ್ಟ್ ಆಗ್ಲೇಬೇಕು. ಈ ರೀತಿ ಮಾಡ್ಕೋತ ಹೋಗೋದ್ರಿಂದ 3ನೇ ರೌಂಡ್ ಬಿಡಿಸ್ರಿ. ಒಂದ್ 10 ಕ್ವಶನ್ ಬಿಡಿಸ್ರು, ಒಂದು 5 ಕರೆಕ್ಟ್ ಆಗ್ಬೇಕು, 3 ಕರೆಕ್ಟ್ ಆಗ್ತಾವಲ್ಲ. ಈ ರೀತಿ ಪ್ಲಾನ್ ಮಾಡ್ಕೊರಿ. ಹಿಂಗ್ ಮಾಡಿ ಲಾಸ್ಟ್ ಒಂದು 20 ಕ್ವಶನ್ ಹರಿಬ್ರಹ್ಮ ಬಂದ್ರು ಬಿಡ್ಸಕ್ಕಾಗಲ್ಲ ಅನ್ನೋ ತರನ ತೋರಿಸ್ತಾವ. ಉದಾಹರಣೆ, ನೀವು ಕ್ವಶನ್ ಪೇಪರ್ ತೆಗ್ದವನ ಕುಣಿಸಿರುನು 100ಕ್ಕೆ 100 ಕರೆಕ್ಟ್ ಹಾಕಲ್ಲ. ಸೊ ನೀವು 100ಕ್ಕೆ 100 ಮಾಡ್ಬೇಕು ಹಠ ನಿಮ್ಮಲ್ಲಿ ಅದನ್ನ ಬಿಟ್ಟು ಬಿಡ್ರಿ ಇವತ್ತೇ. ಅದನ್ನ ನೀವು 100ಕ್ಕೆ 100 ಬೇಕಾಗಿಲ್ಲ. ಕ್ವಶನ್ ಪೇಪರ್ ವಜನ ಎಷ್ಟೈತಿ ಅದ್ರ ಸಾಧ್ಯ ಎಷ್ಟು ಮಾಡ್ರೆ ನಾ ಇವಾಗ ಅಪಾಯಿಂಟ್ಮೆಂಟ್ ಹಾಕೋನು ಅಷ್ಟು ನೀವ್ ಮಾಡೇನಿ ಇಲ್ಲೋ ಅದನ್ನ ಮಾತ್ರ ತಕೋಬೇಕು ನೀವು. ನಾ ಈ ಕ್ವಶನ್ 60 ಐತಿ, ನಾ ಈಗ 40 ಬಿಡಿಸೇನಿ, ಇನ್ 20 ಹೆಂಗಾರ ತಕೋಬೇಕು ನೋಡ್ರಿ. ಅದು ಬಿಟ್ಟು ಇನ್ನೂ ನಾ ಎಷ್ಟು ಮಾಡ್ಬೇಕು ಗೊತ್ತಿಲ್ಲ, ಕ್ವಶನ್ ಪೇಪರ್ ಹಿಡ್ತಾನ ನಮಗ್ ಸಿಕ್ಕಿಲ್ಲ, ಹೊಟ್ಟೆ ಬಿಡಿಸ್ಬೇಕಂದ್ರೆ ಆಗಲ್ಲ. ನಿಮ್ ಸಾಮರ್ಥ್ಯ ಎಷ್ಟು, ಅದು ಕ್ವಶನ್ ಪೇಪರ್ ಸಾಮರ್ಥ್ಯ ಎಷ್ಟೈತಿ ಅದನ್ನ ರೀಚ್ ಆಗ್ತಾನೋ ಇಲ್ಲ ನೋಡ್ಕೊತ ಹೋಗೋದ್ರಿಂದ 2 ರೌಂಡ್ನಾಗ ನೀವು ಅದನ್ನ ರೀಚ್ ಆದ್ರೆ ಅಂದ್ರೆ ನಿಮ್ ಮೈಂಡ್ ಫುಲ್ ಫ್ರೀ ಆಗುತ್ತೆ. ಸೊ ನಾ ರೀಚ್ ಆದೆ, ನಾ ಸೆಲೆಕ್ಟ್ ಆದೆ ಅಂತೇಳಿ ಇದನ್ನ ನಾವು ಹೊರಗೆ ಬಂದು ಕೆ ಆನ್ಸರ್ ನೋಡಿ ಮಾಡ್ಕೋಬಾರ್ದು. ಇದನ್ನ ಎಕ್ಸಾಮ್ ಹಾಲ್ನಾಗ ಮಾಡ್ಕೋದು. ಕೆ ಆನ್ಸರ್ ನೋಡಿದ್ರಿಂದ ನಿಮ್ ಮಾರ್ಕ್ಸ್ ಹೆಚ್ಚು ಕಡಿಮೆ ಆಗಲ್ಲ. ಆದ್ರೆ ಇದನ್ನ ನೀವು ಎಕ್ಸಾಮ್ ಹಾಲ್ನಾಗ ಮಾಡ್ಕೊಂಡ್ರೆ ಅಂದ್ರ ನಿಮ್ ಮೈಂಡ್ ಫುಲ್ ಫ್ರೀ ಆಗಿ ಓಪನ್ ಅಪ್ ಆಗ್ತೀರಿ. ಓಪನ್ ಅಪ್ ಆಗೋದ್ರಿಂದ ನಿಮ್ಗೆ ಎಷ್ಟು ಫ್ರೀ ಅಂದ್ರ ಒಂದು ಹಾಡ ಹಾಡ್ಕೊತು ಆ ಸಾಂಗ್ ಅನ್ನ ಗುಣಕೋತ ಸಹಿತ ಕ್ವಶನ್ ಪೇಪರ್ ಬಿಡಿಸ್ಬೋದು. ಅಷ್ಟು ಫ್ರೀ ಆಕ್ಯಾರ. ಇಷ್ಟು ಮೈಂಡ್ ನಿಮ್ದು ಫ್ರೀ ಆತಂದ್ರ ಬರ್ಲಾರ್ದು ಇನ್ನೂ 2-3 ಕ್ವಶನ್ ಬರ್ತಾವ.
ಆಪ್ಷನ್ ಎಲ್ಲೋ ಅವಕಾಶ ಸಿಕ್ಕ ನೀವು ಡಿಲೀಟ್ ಮಾಡ್ತೀರಿ. ಯಾಕಂದ್ರೆ ಒಂದು ಕ್ವಶನ್ ಅನ್ನ 1ನೇ ರೌಂಡ್ ಓದಿರ್ತೀರ, 2ನೇ ರೌಂಡ್ ಓದಿರ್ತೀರ, ಬೇಕಾದ್ರೆ ಈಗ 3ನೇ ರೌಂಡು ನೋಡಕತ್ತೀರಿ. ಒಂದೇ ಕ್ವಶನ್ ಅನ್ನ 3-4 ಸಲ ನೋಡೋದ್ರಿಂದ ಅದಕ್ಕೆ ಉತ್ತರ ಪ್ಲೇಸ್ ಆಗುತ್ತೆ ನಿಮಗೆ. ಓಕೆ ಟ್ರೈ ಸರ್. ಮಾಡಿ ನೋಡ್ರಿ. ಓಕೆ ಸರ್ 100% ಅದಕ್ಕೆ ಅದ್ರ ಸಂಬಂಧಪಟ್ಟ ಒಂದು ಸಣ್ಣ ಕ್ಲೂರೇ ನಿಮ್ಗೆ ಸಿಗುತ್ತೆ. ಓಕೆ ಆ ಕ್ಲೂ ಹಿಡ್ಕೊಂಡು ಆದ್ರೂ ಅದಕ್ಕೆ ಆನ್ಸರ್ ಮಾಡ್ತೀರಾ. ಈ ರೀತಿ ಮಾಡೋದ್ರಿಂದ ನಿಮ್ಗೆ ಕ್ವಶನ್ ಪೇಪರ್ದಲ್ಲಿ ಭಾಳ ಹೆಲ್ಪ್ ಆಗುತ್ತೆ. ಓಕೆ ಸರ್. ಎಲಿಮಿನೇಟ್ ಮಾಡೋದ್ರಿಂದ ಏನ್ ಪಾತ್ರ ನಮ್ಮ ಇಲ್ಲ ಒಂದು ಎಲಿಮಿನೇಟ್ ಅವು ಬಳಸಲೇಬೇಕು. ಈ ಎಲಿಮಿನೇಟ್ ಅನ್ನ ನೀವು ಡೈರೆಕ್ಟ್ ಎಕ್ಸಾಮ್ದಾಗ ಬಳಸ್ತೀನಿ ಹ್ಮ್. ಅಂದ್ರೆ ಅಂದ್ರೆ ನಿಮ್ಗೆ ಏನಾರ ಪ್ರಾಬ್ಲಮ್ ಆಗುತ್ತ ಅಥವಾ ಹಿಂಗ್ ಮಾಡಿ ಏನಾರ ಕೈ ಸುಟ್ಟು ಅನಿಸ್ತಂದ್ರೆ ಯಾವ್ದಾರ ಈ ಕೋಚಿಂಗ್ ಸೆಂಟರ್ ಅದೇ ಅದಕ್ಕೆ ಎಕ್ಸಾಮ್ ಪೂರ್ವ ತಯಾರಿ ಅಂತ ಪೂರ್ವ ಹೇಳಿ ತಯಾರಿ ಅಂತ ಬೇಕಾ- ಪರೀಕ್ಷೆ ನಡೆಸ್ತಾರಲ್ಲ ಅಂತ ಪರೀಕ್ಷೆಗೆ ಅಟೆಂಡ್ ಆಗ್ರಿ. ಹ್ಮ್. ಪರೀಕ್ಷೆಗೆ ಜಾಸ್ತಿ ಮಾರ್ಕ್ಸ್ ತಗೋಬೇಕು ಅಂತ ಹೇಳಿ ಹೋಗಿ ಅಟೆಂಡ್ ಆಗ್ಬೇಡ್ರಿ. ಓಕೆ ಸರ್. ನಿಮ್ದೇನು ಇಲ್ಲಿ ಏನು ಸ್ಟ್ರಾಟಜಿ ಹ್ಮ್. ಕಂಡು ಹಿಡ್ಕೊಂಡಿರ್ತಾರಲ್ಲ, ಹ್ಮ್. ಎಲಿಮಿನೇಟ್ ಸ್ಟ್ರಾಟಜಿ ಮಾಡ್ಬೇಕು ಅಥವಾ ಈ ಹ್ಮ್. ಕ್ವಶನ್ ಮ್ಯಾಗ ಈ ರೀತಿ ಪ್ಲಾನ್ ಮಾಡಿ ಕ್ವಶನ್ ಬಿಡಿಸ್ಬೇಕು. ಓಕೆ ಅಥವಾ ನಾವು ಓದಿದ್ರಾಗ ಅಂದ್ರ ಕ್ವಶನ್ ನನಗೆ ಗೊತ್ತಿಲ್ಲ ಆದ್ರೂ ಆಪ್ಷನ್ ಒಳಗ ನಾ ತೆಗೆದು ಬಿಡಿಸ್ತೀನಿ. ಕ್ವಶನ್ ಇದ್ರೂ ಅದ್ರ ಬಗ್ಗೆ ತಲೆ ಕೆಡ್ಸೋಳಲ್ಲ. ಆಪ್ಷನ್ ತೆಗೆದ ಇದಕ್ಕೆ ನಾವು ಉತ್ತರ ಕಂಡುಕೋತೀನಿ ಅಂತ ಯಾರು ಹೋಗಿರ್ತಾರಲ್ಲ ಆ ಪ್ರಯೋಗಗಳನ್ನು ಮಾಡಿ ಟೈಮ್ ಅಡ್ಜಸ್ಟ್ ಮಾಡಿ ಆ ಪ್ರಯೋಗಗಳನ್ನು ಮಾಡಕ್ ಮಾಡೆಲ್ ಎಕ್ಸಾಮ್ ಅನ್ನ ಅಟೆಂಡ್ ಆಗ್ರಿ. ಈ 6ರಿಂದ 12 ತನ ನೀವು ಸಮಾಜ ವಿಜ್ಞಾನ ಆಗಿರ್ಬೋದು, ವಿಜ್ಞಾನ, ಆಮ್ಯಾಗ ಗಣಿತ ಅವಶ್ಯಕತೆ ಇಲ್ಲ. ಕನ್ನಡನೂ ಓದ್ಬೇಕು ನೀವು. ಕನ್ನಡ ಸಬ್ಜೆಕ್ಟ್ ಅಂತ ಬಂದಾಗ ಏನು ಓದ್ಬೇಕಂದ್ರ ಕವಿ ಪರಿಚಯ ಅಂತ ಇರುತ್ತೆ ಗೊತ್ತೈತೆ ಹಿಂದ್ಗಡೆ. ಕವಿ ಆಮೇಲೆ ಪರಿಚಯ. ವ್ಯಾಕರಣ ಇರುತ್ತೆ, ಕವಿ ಹ್ಮ್. ಪರಿಚಯ ಇರುತ್ತೆ, ಶಬ್ದಾರ್ಥಗಳು. ಕಠಿಣ ಶಬ್ದಾರ್ಥಗಳಂತ ಕೊಟ್ಟಿರ್ತಾರೆ. ಓಕೆ ಇವೆಲ್ಲಾ ನಿಮ್ ಕನ್ನಡ ಒಳಗ ಸರ್ಕಾರಿ ಪುಸ್ತಕ ಗೌರ್ಮೆಂಟ್ ಎಡಿಷನ್ ದಿಂದಾನೇ ತಗೊಳ್ಳೋ ಸಾಧ್ಯತೆ ಬಹಳ ಇರ್ತೈತಿ. ಅಲ್ಲಿ ನಿಮ್ಗೆ ಸಮಾನಾರ್ಥ, ವಿರುದ್ಧಾರ್ಥ ಅಥವಾ ಕೇಳ್ತಾರಲ್ಲ ನಿಮ್ದು ಈ ಕಠಿಣ ಶಬ್ದಗಳನ್ನ ತಗೊಂಡ ಅಲ್ಲಿ ಕೇಳುವಂತ ಸಾಧ್ಯತೆ ಬಹಳ ಇರುತ್ತೆ. ಈ 3 ಸಬ್ಜೆಕ್ಟ್ ಅಥವಾ ಇನ್ನೂ ನೀವು ಬೇರೆ ಸಬ್ಜೆಕ್ಟ್ ನೋಡ್ಬೋದು. ಯಾವ್ರೆ ನಿಮ್ಗೆ ಸಿಲೆಬಸ್ ಕಾಪಿ ಒಳಗೆ ಅದು ಇತ್ತಂದ್ರೆ ಆ ಸಬ್ಜೆಕ್ಟ್ ಅನ್ನು ತಗೊಂಡು ಅತಿ ಪರಿಪೂರ್ಣವಾಗಿ ಓದ್ಕೋಬೇಕು. ಓಕೆ ಸರ್. ಯಾಕಂದ್ರೆ ಒಂದ್ಸಲ ಓದಿದ್ರೆ ನೆನಪು ಉಳಿತೈತೆ ಅಂತ ನಾ ಹೇಳಲ್ಲ. ಹ್ಮ್. ಯಾಕಂದ್ರೆ ನೀವು 100 ಸಲ ಓದಿದ್ರು 101 ಸಲ ಅದು ವಿಷಯ ಒಂದು ಹೊಸದ ತಿಳಿಯುತ್ತೆ. ಮೊದಲು ತಿಳಿಯಲ್ಲ, ಏನೋ ಒಂಥರ ಡಿಫ್ರೆಂಟ್ ಸಿಗುತ್ತೆ. ಅಂದ್ರೆ ಜಾಸ್ತಿ ಓದ್ತಾನೆ ಇರ್ಬೇಕು. ನಿಮ್ ಟೈಮ್ ಸಿಕ್ತಂದ್ರೆ ಮತ್ತೊಂದು ರಿಪೀಟ್ ಮಾಡ್ರಿ. ಮೊದಲು 1 ತಿಂಗಳು ಓದ್ರಿ, ಆಮೇಲೆ ಬೇಡಪ್ಪ ದೊಡ್ಡದು ಬೇರೆ ಬುಕ್ ಸ್ಟಾರ್ಟ್ ಮಾಡೋಣ ಅಂದ್ರೆ ಆ ಬುಕ್ ಸ್ಟಾರ್ಟ್ ಮಾಡ್ರಿ. ಮತ್ತೆ ಮಿಡಲ್ ಗ್ಯಾಪ್ ಸಿಕ್ಕಾಗ ಮತ್ತೊಮ್ಮೆ ಅದೇ ಸಬ್ಜೆಕ್ಟ್ ನ ಓದ್ಕೋರಿ. ಒಟ್ಟು ಸರ್ಕಾರಿ ಈ ತಳಪಾಯನ್ನ ನೀವು ಭದ್ರ ಮಾಡ್ಕೊಂಡ ನಂತರ ಬೇರೆ ಪುಸ್ತಕನ ಓದಾಕ್ ಸ್ಟಾರ್ಟ್ ಮಾಡ್ಬೇಕು. ಸರ್, ನಮ್ಮ ಸ್ಪರ್ಧಾ ಮಿತ್ರರು ಏನ್ ಮಾಡ್ತಾರೆ ಅಂದ್ರೆ ಒಂದು ಆವೇಗ ಉದ್ವೇಗದೊಳಗೆ ಬರುವಂತ ಕ್ವಶನ್ 4ರಿಂದ 5 ಮಾರ್ಕ್ಸ್ ಅನ್ನ ತಪ್ಪಾಗಿ ಕೊಡ್ತಾರೆ. ಸೊ ನಮ್ದು ನಿಂತಿದ್ದೇನೆ ಒಂದು 4 ನಮ್ಮ ಒಂದು ಜಾಬ್ ನಿಂತಿದ್ದೇನೆ ಆ ಒಂದು 4-5 ಮಾರ್ಕ್ಸ್ ಇಂದ. ಸೊ ಈ 4-5 ಮಾರ್ಕ್ಸ್ ಗಳನ್ನ ತೆಗೆದುಕೊಳ್ಳೋದ್ರ ಜೊತೆಗೆ ಇನ್ನೂ 4-5 ಕ್ವಶನ್ಸ್ ಅನ್ನ ನಾವು ರೈಟ್ ಮಾಡಿ ಬರ್ಬೇಕಾದ್ರೆ ಯಾವ ಒಂದು ಸ್ಟ್ರಾಟಜಿ ಯೂಸ್ ಮಾಡ್ಬೇಕು? ಈಗ ಹೇಳ್ಬೇಕಂದ್ರೆ ಎಲ್ಲಾರು ಕಾಮನ್ ಆಗಿ ಅಂದ್ರೆ ಆ ಕ್ವಶನ್ ಈಸಿ ಕ್ವಶನ್ ಅನ್ನ ಎಲ್ಲಾರು ಬಿಡಿಸ್ತಾರೆ. ಆಲ್ಮೋಸ್ಟ್ 50-60% ಎಲ್ಲಾರು ಬಿಡಿಸ್ತಾರೆ. ಇನ್ನು ಉಳಿದ್ ಲಾಸ್ಟ್ ಒಂದು 10 ಮಾರ್ಕ್ಸ್ನಾಗ ಬರುತ್ತೆ. ಅಲ್ಲೇ ನಾವು ತಪ್ಪೋದ್ರಿಂದ ನಾವು ಅವ್ರೊಳಗೆ ಒಬ್ರಾಗಿರ್ತೀವಿ. ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರ ಪ್ರತಿ ಕ್ವಶನ್ ಬಿಡಿಸೋ ಟೈಮ್ನಾಗ ಸ್ಟ್ರಾಟಜಿ ಯೂಸ್ ಮಾಡ್ಬೇಕು. ಯಾವ ರೀತಿ ಸ್ಟ್ರಾಟಜಿ ಯೂಸ್ ಮಾಡ್ಬೇಕಂದ್ರೆ 108 ಸ್ಟ್ರಾಟಜಿ ನೀವು ಅಳವಡಿಸ್ಕೋಬಹುದು. ಕ್ವಶನ್ ಮ್ಯಾಗ ಬೇರೆ ಬೇರೆ ಇದನ್ನ ಸ್ಟ್ರಾಟಜಿಯನ್ನು ಪ್ರಯೋಗ ಮಾಡಿ ಉತ್ತರನ ತಕೋಬಹುದು. ನಿಮ್ಗೆ ಡೈರೆಕ್ಟ್ ಗೊತ್ತಿದ್ರು ಡೈರೆಕ್ಟ್ ಆನ್ಸರ್ ಹಾಕ್ಬೇಡ್ರಿ. ಏನ್ ಮಾಡ್ಬೇಕು ಅದು ಉದಾಹರಣೆ ನಮಗ್ ಗೊತ್ತಿದ್ರು ಈಗ ಭಾರತದ ರಾಜಧಾನಿ ಡೆಲ್ಲಿ ಅಂತ ಹೇಳಿ ಗೊತ್ತಿದೆ ನಮ್ಗ, ಬಟ್ ಡೆಲ್ಲಿ ಅಂತ ಹೇಳಿ ಹಾಕೋಂಗಿಲ್ಲ. ಡೆಲ್ಲಿ ಅಂತ So ಅಲ್ಲಿ ಏನ್ ಮಾಡ್ಬೇಕು ಬೇರೆ ಅಂದ್ರೆ- ಹಾಕಂತ ಹೇಳ್ತಾ ಇಲ್ಲ, ಆದ್ರೆ ಡೈರೆಕ್ಟ್ ಡೈರೆಕ್ಟ್ ಹಾಕ್ಬೇಡ್ರಿ ಅಂತ ಏನ್ ಹೇಳಿ. ಮಾಡಕತ್ತಿದ್ದ ಇದು ಡೈರೆಕ್ಟ್ ಹಾಕಕ್ ಹೋಗಿ ಇದ್ನ ಎ ಹಾಕಕ್ ಹೋಗಿ ಬಿ ಹಾಕ್ತಾರೆ. ಅದನ್ನ ಮಾಡಲ್ಲ. ನೀವು ಮಾಡ್ಬೇಕಾದದ್ದು ಭಾರತ ರಾಜಧಾನಿ ಉದಾಹರಣೆ ಹೇಳ್ಬೇಕಂದ್ರೆ ಭಾರತ ರಾಜ್ಯ ಡೆಲ್ಲಿ ಭಾರತ ರಾಜಧಾನಿ ಯಾವ್ದು ಅಂತ 4 ಆಪ್ಷನ್ ಕೊಟ್ಟಿರ್ತಾರೆ. ಅವಾಗ ಏನ್ ಮಾಡೋದು, ಯಾವ್ದು ಅಲ್ಲ ಆ ಕ್ವಶನ್ ಅನ್ನ ಡಿಲೀಟ್ ಮಾಡೋದು. ಮೊದಲು ಎಲಿಮಿನೇಟ್ ಆಪ್ಷನ್ ಅನ್ನ ಉತ್ತರ 4 ಆಪ್ಷನ್ ಒಳಗೆ ಡಿಲೀಟ್ ಮಾಡೋದು. 1, 2, 3 ಡಿಲೀಟ್ ಮಾಡಿದ ನಂತರ 4ನೇದು ಯಾವ್ದು ಉಳಿತಲ್ಲ ಅದು ಉತ್ತರ ಆಗಿರುತ್ತ. ಅದನ್ನ ಟಿಕ್ ಹಾಕ್ಬೇಕು. ಅಂದ್ರೆ ಈ ಒಂದು ಮೆಥಡ್ ನಾವು ಫಾಲೋ ಅಪ್ ಮಾಡಿದ್ರೆ ಇದನ್ನ ಈ ರೀತಿ ನೀವು ಮೆಥಡ್ ಫಾಲೋ ಅಪ್ ಮಾಡ್ರೆ ನಿಮಗೆ ಬರುವಂತ 5 ಕ್ವಶನ್ ಮಿಸ್ ಆಗಲ್ಲ. 3ರಿಂದ 4 ನನಗೆ ಬರ್ತಿತ್ತು ತಪ್ಪಾಕಿ ಬಂದೆ ಅಂತಿರಲ್ಲ, ಇದು ಮಿಸ್ ಆಗಲ್ಲ. ಸೊ ನೀವು ಪ್ರತಿಯೊಂದು ನೇರವಾಗಿ ಉತ್ತರ ಹಾಕೋಕ್ಕಿಂತ ಮೊದಲು ಅದ್ರಾಗ ಆಪ್ಷನ್ ಅನ್ನ ಡಿಲೀಟ್ ಮಾಡುವಂತದನ್ನ ನೀವು ಮೊದಲು ಪ್ರಯೋಗ ಮಾಡಿರ್ಬೋದು ಅಥವಾ 1-2 ಕ್ವಶನ್ ಮಾಡಿರ್ಬೋದು, ಮಾಡ್ದೇನೆ ಇರ್ಬೋದು. ಆದ್ರ ನಮ್ಮ 100ಕ್ಕೆ 100 ಪ್ರಶ್ನೆ ಮ್ಯಾಗು ಇದ ಕಾನ್ಸೆಪ್ಟ್ ಅನ್ನ ಪ್ರಯೋಗ ಮಾಡ್ಬೇಕು. 3 ಆಪ್ಷನ್ ಡಿಲೀಟ್ ಮಾಡಿ 4ನೇ ಆಪ್ಷನ್ ಹಾಕ್ಬೇಕು. ಸೊ ನನಗೆ ಅತಿ ಈಸಿ ಐತಿ ಇದೊಂದು ಹಾಕ್ತಾನ ನೆಕ್ಸ್ಟ್ ಅದನ್ನ ಮಾಡ್ಕೋತಾನ ಅಂದ್ರ ಇದನ್ನ ಹಾಕ್ಬೋದು. ಆದ್ರ ಅದ್ ನಿಮ್ಮ ಮನದಟ್ಟಾಗಲ್ಲ. ನೆಕ್ಸ್ಟ್ ಟೈಮ್ ಇದನ್ನ
ನೆನಪಿಟ್ಕೊಂಡು ಹಿಂಗ್ ಮಾಡ್ಬೇಕು ಅಂತ ನೆನಪಿಟ್ಕೊಂಡು ಮಾಡ್ಬೇಕಾಗುತ್ತೆ. ಹ್ಮ್. ಅದು ಬಿಟ್ಟ ಪ್ರತಿ ಪೇಪರ್ದಾಗ ಇದನ್ನ ನೀವು ಸ್ಟಾರ್ಟ್ ಮಾಡ್ರಿ ಅಂದ್ರ ಹ್ಮ್. ನಿಮಗ್ ಅದನ್ನ ನೆನಪಿಟ್ಕೊಳ್ಳೋದೇ ಬೇಡ, ನಿಮ್ ಮೈಂಡ್ ಆಟೋಮೆಟಿಕ್ ಆ ಕಡೆ ಹೋಗುತ್ತೋ ನಾ ಹಿಂಗ್ ಮಾಡ್ಬೇಕಲ್ಲ ಅಂತ. ಸೊ ಈ ಪ್ರತಿ ಈಸಿ ಕ್ವಶನ್ ಟಫ್ ಕ್ವಶನ್ ಎಲ್ಲಾ ಕ್ವಶನ್ಗೂ ಈ ಮೆಥಡ್ ಅನ್ನ ನೀವು ವಿದ್ಯಾರ್ಥಿಗಳು ಅಳವಡಿಸ್ಕೊಳ್ಳೋದ್ರಿಂದ ಈಸಿಯಾಗಿ ಬರುವಂತ ಮಾರ್ಕ್ಸ್ ಅನ್ನ ನೀವು ಕೈಯಾರೆ ತಪ್ಪಾಗಿ ಬರೋದು ತಪ್ಪುತ್ತ ಈ ಮಾರ್ಕ್ಸ್ಗಳು ನಿಮ್ಗೆ ಆರಾಮ್ ಬರ್ತಾವ. ಸೊ ಈ ಒಂದು ಮೆಥಡ್ ಏನಪ್ಪಾ ಅಂದ್ರೆ ನಮ್ಗೆ ಟಫ್ ಅನ್ಸ್ಬೋದು, ಸ್ಟಾರ್ಟಿಂಗ್ ಏನಪ್ಪಾ ಅಂದ್ರೆ ಟಫ್ ಅನ್ಸುತ್ತೆ. ಇಲ್ಲ ಆಗುತ್ತಾ So, ರೂಢಿಗತ ಮಾಡ್ಕೊಂಡ್ರೆ ಇನ್ನು ಕೆಲವೊಂದು ಜನ ಏನಂತಾರ ಹಿಂಗ್ ಮಾಡ್ಕೊತ ಹೋದ್ರೆ ಟೈಮ್ ಎಲ್ಲಿ ಸಾಲುತ್ತೆ. ಹೌದು. ಇರೋದು 90 ನಿಮಿಷ 90 ನಿಮಿಷ 100 ಕ್ವಶನ್ ಬಿಡಿಸ್ಬೇಕು. ಮತ್ತೆ ನೀವು ಇರೋ 4 ಸೊ ಇದು ಅಷ್ಟು ಈಸಿಯಾಗಿ ಒಗ್ಗುವಂತ ಒಂದು ವಿಧಾನ ಅಲ್ಲ, ಅಲ್ಲ, ಬಟ್ ಅದನ್ನ ನಾವು ಸತತ ಪ್ರಯತ್ನ ಮಾಡ್ಬೇಕು. ಮಾಡ್ಕೋಬೇಕು. ಸತತ ಆದ್ರ ಟೈಮ್ ಸಾಲುತ್ತೆ, ಎಲ್ಲಾನು ಸಾಲುತ್ತೆ. ಯಾಕಂದ್ರೆ ಉದಾಹರಣೆ ನಾನೇ ಇದನ್ನೆಲ್ಲ ಮಾಡಿದೀನಿ, ಸಾಧ್ಯ ಸಾಲುತ್ತೆ. ಆದ್ರೆ ಅದಕ್ಕೊಂದು ಸ್ಟ್ರಾಟಜಿ ಅಂತ ಯೂಸ್ ಮಾಡ್ಬೇಕು. ಇದು ಒಂದು ನಮ್ಮ ಒಂದು ಸ್ಪರ್ಧಾ ಮಿತ್ರರು ಜಾಸ್ತಿ ಏನಪ್ಪಾ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಇವಾಗ ನಿಮ್ಗೆ ಗೊತ್ತೇ ಇದೆ, ನಾವ್ ಯಾವ್ದಾದ್ರು ಒಂದು ಸೋಷಿಯಲ್ ಮೀಡಿಯಾದಾಗ ಹೋದ್ರೆ ದೀರ್ಘವಾಗಿ ಏನಪ್ಪಾ ಅಂದ್ರೆ ಅಲ್ಲಿ ಸಮಯ ಕಳೆದು ಬಿಡ್ತೀವಿ, ನಮ್ಗೆ ಗೊತ್ತಿರ್ಲಾರ್ದ. ಸೊ ಈ ಸೋಷಿಯಲ್ ಮೀಡಿಯಾನ ನಾವು ಸ್ಟಡಿ ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಯಾವ ಸೋಷಿಯಲ್ ಮೀಡಿಯಾಗಳು ನಮ್ ತಕ್ಕ ನಾವು ಬಳಕೆ ಮಾಡ್ಕೊಂಡ್ರೆ ಸ್ವಲ್ಪ ನಮ್ಮ ಒಂದು ನಾಲೆಜ್ ಇನ್ಕ್ರೀಸ್ ಆಗುತ್ತೆ. ಸೊ ಸೋಷಿಯಲ್ ಮೀಡಿಯಾನ ಶಾರ್ಟ್ ಕಟ್ ಆಗಿ ಎಷ್ಟು ಬಳಕೆ ಮಾಡ್ಕೋಬೇಕು? ಸೋಷಿಯಲ್ ಮೀಡಿಯಾ ಅನ್ನೋದು ಈಗಿನ ಟೈಮ್ದಾಗ ಅತಿ ಅವಶ್ಯಕವಾಗೈತೆ. ಆದ್ರ ಅದನ್ನ ನೀವು ಯಾವ ರೀತಿ ಯೂಸ್ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಉದಾಹರಣೆ ಸೌತ್ ಕೊರಿಯಾ ಹೇಳಿರಲ್ಲ, ಅಲ್ಲಿ ಸೋಷಿಯಲ್ ಮೀಡಿಯಾ ಬಳಸಾಕ ಅವಕಾಶ ಇಲ್ಲ ಅಂತ ಅಲ್ಲಿ ಜನರಿಗೆ. ಸೊ ಅವ್ರಿಗೆ ಅಲ್ಲಿ ರಾಜ ಏನ್ ಹೇಳ್ತಾನಲ್ಲ ಅದ ಫೈನಲ್ ಅವ್ರಿಗೆ. ಅವ್ನು ಹೇಳಿದ್ದ, ಯಾಕಂದ್ರೆ ಬೇರೆ ಕಡೆ ತಿಳ್ಕೊಳಲ್ಲ, ಇಂಟರ್ನೆಟ್ ಸೌಲಭ್ಯ ಇಲ್ಲ ಅಂದ್ರೆ ಅವ್ನು ಏನ್ ಹೇಳ್ತಾನ ಅದನ್ನ ಕೇಳಬೇಕು. ಅಲ್ಲಿ ಹಂಗೈತಿ. ನಮ್ ಇಂಡಿಯಾದಾಗ ಹೆಂಗೈತಿ ಅಂದ್ರೆ ಅದ್ರ ಅಪೋಸಿಟ್ ಐತಿ, ಡೆಡ್ ಅಪೋಸಿಟ್. ಅಲ್ಲಿ ಅವ್ನು ಏನ್ ಹೇಳ್ತಾನ ಅದನ್ನೇ ಪಾಲಿಸ್ತಾರೆ. ಇಲ್ಲಿ ಹಂಗಿಲ್ಲ. ಸೋಷಿಯಲ್ ಮೀಡಿಯಾ ತೆಗೆದು ಒಂದ್ ಯಾವ್ದೋ ವಿಷಯನ ಸರ್ಚ್ ಕೊಟ್ರಂದ್ರ ಅದಕ್ ಸಂಬಂಧಪಟ್ಟಂಗ 100 ತರ ಆನ್ಸರ್ ಸಿಗ್ತಾವ. 100 ಒಳಗ್ ನಾ ಯಾವ್ದು ತಗೋಬೇಕು ಅನ್ನೋದು ಗೊತ್ತಾಗಲ್ಲ. ಈಗ ಯಾವ್ದೋ ಒಂದ್ ಸಬ್ಜೆಕ್ಟ್ ಹಾಕಿ ಸರ್ಚ್ ಕೊಟ್ರಿ ಅಂದ್ರ 100 ಜನ ವಿಡಿಯೋ ಸಿಗ್ತಾವ, ಅಥವಾ 100 ಜನ 100 ತರ ಇರುತ್ತ. ಆದ್ರೆ ಇವಂದ್ ಮಾಡ್ಲೆ, ಇದನ್ನ ಮಾಡ್ಲೆ ಅವ್ರಿಗೆ ಈ ವಿಷಯ ಇರಲ್ಲ. ನಮಗ್ ಜಾಸ್ತಿ ವಿಷಯ ಏನ್ ತಗೋಬೇಕು ಅನ್ನೋದು ಗೊತ್ತಾಗಲ್ಲ. ಹಿಂಗಾಗುತ್ತ. ಅದಕ್ಕ ನೀವು ಸೋಷಿಯಲ್ ಮೀಡಿಯಾದಾಗ ಓದ್ಬೇಕು ಅನ್ಕೊಂಡ್ರಿ, ಅದು ಈಗ ಟೆಲಿಗ್ರಾಮ್ ಚಾನಲ್ಗಳು ಬಂದಾವ, ಒಳ್ಳೆ ಅದ್ರಾಗ ಅದನ್ನ ಫಾಲೋ ಅಪ್ ಮಾಡ್ಬೋದು. ಅಥವಾ ಯೂಟ್ಯೂಬ್ನಾಗ ಎಷ್ಟೋ ಜನ ನಿಮ್ಮಂತ ಒಳ್ಳೆ ಕಂಟೆಂಟ್ಸ್ ಕೊಟ್ಟು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾರೆ, ಅದನ್ನ ಮಾಡ್ಕೋಬಹುದು. ಆದ್ರೆ ಒಂದು ನೀವು ಮೊದಲು ಅರ್ಥ ಮಾಡ್ಕೋಬೇಕು, ಒಬ್ಬ ವ್ಯಕ್ತಿಯನ್ನ ಫಾಲೋ ಅಪ್ ಮಾಡ್ಬೇಕು. ಯಾರು ಒಳ್ಳೆ ಇದು ಹೆಂಗ್ ನೀವು ಪುಸ್ತಕನ ಆಯ್ಕೆ ಮಾಡ್ಕೊಂಡಿರ್ತೀರಲ್ಲ, ನಾ ಒಂದು ಬುಕ್ ಮಾತ್ರ ಕಲೆಕ್ಟ್ ಮಾಡ್ಕೊತೀನಿ, ಅದಕ್ಕಿಂತ ಒಳ್ಳೆ ಬುಕ್ ಬಂದ್ರು ಸಹಿತ ಮತ್ತೊಂದು ಬುಕ್ಕಿಗೆ ಹೋಗಲ್ಲ, ಇದನ್ನ ಜಾಸ್ತಿ ರಿಪೀಟ್ ಮಾಡ್ತೀನಿ ಅಂತೇಳಿ ಸೋಷಿಯಲ್ ಮೀಡಿಯಾದಾಗೂ ಇದ ಪ್ಯಾಟರ್ನ್ ಅನ್ನ ಬಳಸ್ಕೋಬೇಕು. ಒಂದು ಚಾನಲ್ ಅನ್ನ ನೀವು ಫಾಲೋ ಅಪ್ ಮಾಡ್ಕೊಂಡು ಯಾವಾಗ ನಿಮ್ಗೆ ಬೇಸರ ಬಂದಾಗ, ಓದಿದ್ದು ಬೇಸರ ಬಂದಾಗ ಅದನ್ನ ತಗೊಂಡು ಆ ಚಾನಲ್ದಾಗ ಆಯಾ ವಿಡಿಯೋಗಳನ್ನು ನೋಡ್ಕೋತ ಹೋಗಿ ಅದನ್ನ ನೀವು ನೋಟ್ಸ್ ಮಾಡ್ಕೋಬಹುದು. ನೋಟ್ಸ್ ಮಾಡೋದ್ಕಿಂತ ಇನ್ನೂ ಒಳ್ಳೇದಂದ್ರೆ ಅದ ವಿಡಿಯೋನ ಜಾಸ್ತಿ ನೋಡ್ರಿ. 2ನೇ ಸಲನು ಅದನ್ನ ನೋಡ್ರಿ, 3ನೇ ಸಲ ಇದು ಹೆಂಗ್ ಪುಸ್ತಕ 10 ಸಲ ಓದಂತ ಹೇಳಿನಲ್ಲ, ಇದನ್ನು ಒಂದ ವಿಡಿಯೋನ 10 ಸಲ ನೋಡ್ರಿ, ಅವಾಗ ನಿಮ್ಗೆ ಹಾಗೆ ಆಗುತ್ತೆ. ಅದ್ ಬಿಟ್ಟು ಇವತ್ತು ಒಂದ್ ವಿಡಿಯೋ ಆನ್ ಮಾಡಿದ ಮಗ ಅದಕ್ಕೆ ಸಂಬಂಧಪಟ್ಟಂಗೆ 20 ವಿಡಿಯೋ ಕೆಳಗಡೆ ಬರ್ತಾವ. ನನ್ನ ನೋಡ್ಕೊತ ಕೊಂಡ್ರಬೇಡ್ರಿ. ಒಬ್ಬ ವ್ಯಕ್ತಿಯನ್ನ ಮೊದ್ಲ ಡಿಸೈಡ್ ಮಾಡಿ ಇವನ್ನ ನಾವು ಫಾಲೋ ಅಪ್ ಮಾಡ್ತೀನಿ, ಹಿಂಗ್ ಹೇಳಿದ್ದನ್ನ ಮಾಡ್ತೀನಿ, ಅಥವಾ ಇದನ್ನ ಮಾತ್ರ ಓದ್ತೀನಿ ಅನ್ಕೊಂಡು ನೀವು ಫಾಲೋ ಅಪ್ ಮಾಡ್ಬೇಕು. ಅದ್ ಬಿಟ್ಟು ಇವತ್ತು ಆ ವ್ಯಕ್ತಿದ್ ಓದ್ದೆ, ನಾಳೆ ಇನ್ನೊಬ್ಬ ವ್ಯಕ್ತಿದ್ ಓದ್ದೆ, ನಾಡಿದ್ ಮತ್ತೊಬ್ಬನ್ ನೋಡಿದೆ ಮಾಡ್ಕೊತ ಹೋದ್ರೆ ಅಂದ್ರೆ ಗ್ರಿಪ್ ಅಂತಲ್ಲ. ಈ ಮೊದಲಿದ್ದ ಒಂದು ನಿಮಗ್ ಅರ್ಥ ಆಗಿರಲ್ಲ. ಇನ್ನೊಮ್ಮೆ ನೋಡಿ ಅದನ್ನ ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ ಆದ್ರೆ ಇನ್ನೊಮ್ಮೆ ಒಂದ್ ಕಡೆ ಹೋಗೋದೇ ಇಲ್ಲ. ಅವನು 50%, ಇವಂದು 3 ಜನದ ಕೂಡಿ ಗೊಂದಲಾಗಿ ಇದ್ರೊಳಗಿಂದ ಒಂದು ಮಾರ್ಕ್ಸ್ ಬರಲ್ಲ. ಒಂದ್ ವೇಳೆ ಬಂದ್ರು ನೀವು ಈ ಗೊಂದಲದಾಗ ಇದ್ದುದು ತಪ್ಪಾಗಿ ಬರ್ತೀರ. ಸೊ ಒಬ್ಬರನ್ನ ಫಾಲೋ ಅಪ್ ಮಾಡ್ಬೇಕು. ಅದು ನಿಮ್ಗೇನು ನಾ ಸೋಷಿಯಲ್ ಮೀಡಿಯಾನ ಬೆನ್ನತ್ತಬೇಕು, ಫಾಲೋ ಅಪ್ ಮಾಡ್ಬೇಕು ಅನಿಸಿದ್ರ ಅಥವಾ ಮಾಡ್ಲೇಬೇಕಂತಿದ್ರ ಮಾಡ್ರಿ. ಇಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾ ಇಲ್ದಾನೆ ಎಷ್ಟೋ ಜನ ಓದಿ ಪಾಸ್ ಮಾಡಿದಾರೆ. ನಾವು ಓದೋ ಟೈಮ್ದಾಗ ಆದ್ರೂ ಸೋಷಿಯಲ್ ಮೀಡಿಯಾಗ ಅಷ್ಟು ಫಾಲೋ ಅಪ್ ಮಾಡೇ ಇದ್ದಿದ್ರು. ಓನ್ಲಿ ಬುಕ್ ಪುಸ್ತಕನ ಓದ್ಬೇಕು, ಅದಕ್ಕಿಂತ ಇದು ಯಾವ್ದು ಇಲ್ಲ, ಅದನ್ನೇ ಓದ್ಬೇಕು. ಅಷ್ಟೇ ಬಿಟ್ಟು ನಾವೆಲ್ಲ ಈಗಿನ ಜನ್ಮಾನದಾಗ ಸೋಷಿಯಲ್ ಮೀಡಿಯಾನು ಐತಿ, ಫಾಲೋ ಅಪ್ ಮಾಡ್ಬೇಕು ಅಂದ್ರೆ ಒಂದ್ ಚಾನಲ್ ಅನ್ನ ಫಾಲೋ ಅಪ್ ಮಾಡೋದು ಒಳ್ಳೇದು. ಅದು ಇದನ್ನ ಮಾಡ್ರಿ ಅಂತ ನಾನು ಹೇಳಕ್ ಆಗಲ್ಲ. ಎಷ್ಟು ಒಳ್ಳೇದು ಅದ್ ನಿಮ್ ಸ್ವಪ್ರಯತ್ನದಿಂದ ಬರ್ಬೇಕು. ಯಾವ್ದು ಫಾಲೋ ಅಪ್ ಮಾಡ್ಬೇಕು ಅಂತ ನೋಡ್ರಿ. ಫಸ್ಟ್ ನೀವು ಸೆಲೆಕ್ಷನ್ ಮಾಡೋ ಟೈಮ್ದಾಗ ಎಲ್ಲಾನು ನೋಡ್ರಿ, ಬೇಡ ಅಂತಲ್ಲ. ಒಂದಕ್ಕಿಂತ ಒಂದು ಇದು ಎಲ್ಲಾರ್ದು ನೋಡಿ ಒಬ್ಬರದ್ದು ಫೈನಲ್ ಮಾಡ್ಬೇಕು. ಅಥವಾ ನಿಮ್ ಗೆಳೆಯರೊಳಗ ಮಾಡಿದವ್ರು ಇರ್ತಾರಲ್ಲ, ಅವ್ರನ್ನ ಕೇಳ್ಕೊರಿ, ಯಾವ್ಯಾವ ಅದಾವಪ್ಪ ಅದನ್ನ ಫಾಲೋ ಅಪ್ ಮಾಡ್ಬೇಡ್ರಿ. ಅವ್ರನ್ನ ಕೇಳ್ಕೊರಿ, ಅವ್ರೊಬ್ರು ಹೆಸರು ಹೇಳ್ತಾರೆ, ಒಬ್ಬರು ಹೆಸರು ಹೇಳ್ತಾರೆ. ಹಿಂಗ್ 10 ಜನದ ಹೆಸರು ಹೇಳ್ರಿ ಅಂದ್ರೆ 10 ಜನದನ್ನ ಒಂದ್ ಕೂತ್ ನೋಡ್ರಿ, ಯಾವ್ದು ನಿಮಗ್ ಬೆಸ್ಟ್, ಅಥವಾ ನಿಮ್ ಭಾಷೆದಾಗ ಚೆನ್ನಾಗಿ ಯಾರು ತಿಳಿಸಿ ಹೇಳ್ತಾರ, ಅಥವಾ ನೀವ್ ಯಾವ ರೀತಿ ಓದಾಕತೀರಿ ಅವರು ಅದ ನಿಮ್ ರೂಟ್ದಾಗ ಅದಾರ ಅಂದ್ರ ಅಂತವ್ರನ್ನ ಸೆಲೆಕ್ಟ್ ಮಾಡ್ಬೇಕು.
ಓಕೆ ಅಥವಾ ಅವನ್ ಮಾಡ್ಯಾನು ಸೆಲೆಕ್ಟ್ ಆಗ್ಯಾನು, ನಾನು ಅದನ್ನ ಮಾಡ್ತೀನಿ ಸೆಲೆಕ್ಟ್ ಆಗ್ತಾನೆ, ಈ ನಂಬಿಕೆ ಐತಂದ್ರೆ ತೆಗೆದು. ಸರ್ ಕರೆಂಟ್ ಇವೆಂಟ್ಸ್ ಸಂಬಂಧಪಟ್ಟಂತೆ ನೀವು ಒಂದು ಯಾವ ರೀತಿ ನಿಮ್ದು ಸ್ಟ್ರಾಟಜಿ ಯಾವ ರೀತಿ ಇತ್ತು? ಕರೆಂಟ್ ಇವೆಂಟ್ಸ್ ಸಂಬಂಧಪಟ್ಟ ನೀವು ವಿದ್ಯಾರ್ಥಿಗಳು ಏನ್ ಮಾಡ್ತಾರ, ಒಬ್ರು ಯಾರೋ ಅಧಿಕಾರಿ ಆಗಿರ್ತಾರ, ಅವ್ರು 2010 ಆಗಿರ್ತಾರ ಅಥವಾ 2004 ಆಗಿರ್ತಾರ, ಅವ್ರನ್ನ ಹೋಗಿ ಯಾವ್ದು, ಅಥವಾ 2016 ಆಗಿರ್ತಾರ, ಅವ್ರನ್ನ ಹೋಗಿ ಯಾವ್ದು ಓದಬೇಕು ಅಂತ ನೀವು ಕೇಳಲ್ಲ. ನೀವೇನು ಓದ್ತಿದ್ರಿ, ನಾವು ಅದನ್ನ ಓದ್ತೀನಿ ಅಂತಂತೀರಿ. ಅದೇನಾಗುತ್ತಾ, ಅವ್ರು ಓದೋದು ಹೇಳಿದ್ರೆ ನಿಮಗೆ 100% ಹೇಳ್ತೇನೆ, ನೀವು ನೌಕರಿನ ಮಾಡಕ್ಕಾಗಲ್ಲ. ಯಾಕಂದ್ರ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಆಗಿನ ಟೈಮ್ದಾಗ ಹೆಂಗಿತ್ತು, ಅವಾಗ ಅತಿ ಈಜಿ ಕ್ವಶನ್ ಇತ್ತು. ನೀವು ಅವ್ರು ಅದನ್ನ ಓದ್ಯಾರ ಅಂತ ನೀವು ಅದೇ ಪ್ಯಾಟರ್ನ್ದಾಗ ಓದ್ಕೋತ ಹೋದ್ರ ಈಗ ಸಾಧ್ಯತೆ ಇಲ್ಲ. ಪ್ರತಿ ವರ್ಷನೂ ಕ್ವಶನ್ ಪ್ಯಾಟರ್ನ್ ಚೇಂಜ್ ಮಾಡ್ತಾರ KPSC ಅವರು, ಅದನ್ನ ನೀವು ತಿಳ್ಕೊಬೇಕು. ಈಗ 2016 ಒಂದು ಪ್ಯಾಟರ್ನ್ ಇತ್ತು, ಕ್ವಶನ್ ಪೇಪರ್ ಪ್ಯಾಟರ್ನ್ ಹಂಗಿತ್ತು, ಅದೇ ಪ್ಯಾಟರ್ನ್ ದಾಗ ಓದಿ, ಅಥವಾ ಅವಾಗ ಕಾಲ್ಫಾರ್ಮ್ ಆಗಿತ್ತಲ್ಲ ಹಿಂಗ ಕೇಳಿದ ಕ್ವಶನ್ ಈಗ ಹಂಗ ಕೇಳ್ತಾನಂದ್ರೆ ಸಾಧ್ಯ ಇಲ್ಲ. ಅವಾಗ ಕ್ವಶನ್ ಪೇಪರ್ ತೆಗಿಯೋರು ಬೇರೆ ಇದ್ರು, ಈಗ ತೆಗಿಯೋರು ಬೇರೆ ಅದಾರ. ಇವ್ರ ಮೈಂಡ್ ಹೆಂಗದ, ನೀವು ಮತ್ ನಾನು ಇಬ್ರು ಕ್ವಶನ್ ಪೇಪರ್ ತೆಗಿಯಾಕತ್ತೀರಿ ಅಂದ್ರೆ ನೀವೊಂದ್ ಬೇರೆ ತೆಗಿತೀರಿ, ನಾವೊಂದ್ ಬೇರೆ ತೆಗಿತೀವಿ, ಸೇಮ್ ತೆಗಿಯಕ್ ಸಾಧ್ಯನೇ ಇಲ್ಲ. ನಿಮ್ ವಿಚಾರಧಾರೆಗಳು ಬೇರೆ ಇರ್ತಾವ, ನನ್ನ ವಿಚಾರಧಾರೆಗಳು ಬೇರೆ ಇರ್ತಾವ. ಸೊ ಅವಾಗ ಯಾರೋ ಕ್ವಶನ್ ಪೇಪರ್ ತೆಗ್ದಾರ, ಅವ್ರಗತೆ ನಾನು ಓದ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಸೊ ನೀವು ಇಲ್ಲಿ ಏನ್ ಮಾಡ್ಬೇಕು, ಕರೆಂಟ್ ಅಫೇರ್ಸ್ ಯಾರೋ ಒಬ್ರು ಅವಾಗ ಒಂದ್ ಮ್ಯಾಗಝಿನ್ ಓದ್ತಿದ್ದೆ, ನಾ ಇದನ್ನ ನೀವು ಓದ್ರಿ ಅಂದ್ರ ಆಗಲ್ಲ. ಅಥವಾ ನಾ ಇಂಥದ್ದೊಂದು ಇದನ್ನ ನ್ಯೂಸ್ ಕೇಳ್ತಿದ್ದೆ, ಅಥವಾ ಆನ್ಲೈನ್ದಾಗ ಈ ಚಾನಲ್ ಫಾಲೋ ಅಪ್ ಮಾಡ್ತಿದ್ದೆ ಅಂದ್ರೆ ಸಾಧ್ಯ ಇಲ್ಲ. ಆ ಟೈಮ್ದಾಗ ಅದು ಸಾಧ್ಯ ಇತ್ತು, ಇಲ್ಲ ಅಂತಲ್ಲ. ಆದ್ರೆ ಈ ಟೈಮ್ ಚೇಂಜ್ ಆಗೈತಿ, ಕ್ವಶನ್ ಪೇಪರ್ ತೆಗಿಯೋರು ಚೇಂಜ್ ಆಗ್ಯಾರ, ಅವರು ಅದನ್ನ ಫಾಲೋ ಅಪ್ ಮಾಡ್ತಾರಂತ ಇಲ್ಲಲ್ಲ. ಮಾಡ್ಬೋದು, ಅದು ಹೇಳಕ್ಕಾಗಲ್ಲ. ಆದ್ರೆ ಮಾಡ್ತಾರಂತ ನಿಮ್ಗೆ ಗ್ಯಾರಂಟಿ ಇಲ್ಲ. ಅದಕ್ಕೆ ನೀವು ಏನ್ ಮಾಡ್ಬೇಕು, ಈಗ ರೀಸೆಂಟ್ ಆಗಿರೋ ಕ್ವಶನ್ ಪೇಪರ್, ನಾ KS ಓದಾಕತ್ತೇನಿಪ್ಪ, ಹಳಿ KS ಕ್ವಶನ್ ಪೇಪರ್ ನೋಡ್ತಾನಂದ್ರೆ ತಪ್ಪು. KS ಓದಾಕೈತ್ರು ಹಳಿ 10 ವರ್ಷ ಹಿಂದಿನ ಹಳಿ ಕ್ವಶನ್ ಪೇಪರ್ ನೋಡ್ತಾನ, 6 ವರ್ಷ ಹಿಂದಿನ ಹಳಿ ಕ್ವಶನ್ ಪೇಪರ್ ನೋಡ್ತಾನ, ಅಥವಾ 3 ವರ್ಷ ಹಿಂದಿನ ಹಳಿ ಕ್ವಶನ್ ಪೇಪರ್ ನೋಡ್ತಾನ ತಪ್ಪು. ಹಳಿ ಕ್ವಶನ್ ಪೇಪರ್ ಎದಕ್ ನೋಡ್ಬೇಕು, ಪ್ಯಾಟರ್ನ್ ನೋಡ್ಬೇಕು. ಯಾವ್ಯಾವ ಸಬ್ಜೆಕ್ಟ್ನಾಗ ಎಷ್ಟೆಷ್ಟು ಕೇಳ್ತಾರ, ಯಾವ ಸಬ್ಜೆಕ್ಟ್ ಕೇಳ್ತಾರ, ಯಾವ ಸಬ್ಜೆಕ್ಟ್ ಕೇಳಲ್ಲ ಅನ್ನೋದು ಹಳಿ ಕ್ವಶನ್ ನೋಡ್ಬೇಕು. ಹೊರತು ಯಾವ ರೀತಿ ಕ್ವಶನ್ ಬರ್ತಾವ ಅನ್ನೋದು ಹಳಿ ಕ್ವಶನ್ ಪೇಪರ್ ನೋಡ್ಬಾರ್ದು. ಕ್ವಶನ್ ಪೇಪರ್ ನೋಡೋಕೆ ಯಾವಾಗಲೂ ರೀಸೆಂಟ್ ಕ್ವಶನ್ ಪೇಪರ್ ನೋಡ್ಬೇಕು. ಈಗ 6 ತಿಂಗಳಿಂದ ಯಾವ್ದೋ ಒಂದು KPSC ಎಕ್ಸಾಮ್ ಆಗಿರುತ್ತೆ, 3 ತಿಂಗಳಿಂದ ಯಾವ್ದೋ ಆಗಿರುತ್ತೆ, ನೀವು ಅದಕ್ಕೆ ಅಪ್ಲೈನು ಮಾಡಿರಲ್ಲ, ಅಥವಾ ನಿಮ್ಗೆ ಅದು ಅಪ್ಲೈನು ಆಗ್ತಿರಲ್ಲ, ಆಗಿರುತ್ತೆ. ಆದ್ರೆ ಅವಾಗ ಕ್ವಶನ್ ಪೇಪರ್ ತೆಗೆದವ್ರ ಈಗ ತೆಗಿಯೋ ಸಾಧ್ಯತೆ ಭಾಳ ಇರ್ತೈತಿ. ಸೊ ಅದನ್ನ ನೋಡಿ ಅದ್ರೊಳಗೆ ಕರೆಂಟ್ ಅಫೇರ್ಸ್ ತಗೋರಿ. ಅದ್ರೊಳಗೆ ಒಂದು 10 ಕರೆಂಟ್ ಅಫೇರ್ಸ್ ಕ್ವಶನ್ ಕೇಳಿರ್ತಾರ. ಆ ಕರೆಂಟ್ ಅಫೇರ್ಸ್ ತೆಗೆದು ಅವು ಯಾವ್ದು ಇವು 3 ತಿಂಗಳ ಅವಧಿ ಒಳಗೇನೂ ಕೇಳ್ಯಾರೋ, 6 ತಿಂಗಳ ಅವಧಿ ಒಳಗೆ ಕೇಳ್ಯಾರೋ, 1 ವರ್ಷದ ಅವಧಿ ಕೇಳ್ಯಾರೋ, 2 ವರ್ಷದ ಅವಧಿ ಒಳಗೆ ಕೇಳ್ಯಾರೋ, ಯಾವ ಜಾಸ್ತಿ ಫೋಕಸ್, ಕ್ರೀಡಾ ವಿಭಾಗ ಜಾಸ್ತಿ ಫೋಕಸ್ ಮಾಡ್ಯಾರ, ರಾಷ್ಟ್ರೀಯ ವಿಷಯನ ಜಾಸ್ತಿ ಫೋಕಸ್ ಮಾಡ್ಯಾರೋ, ರಾಜ್ಯದ ಅಥವಾ ಅಂತಾರಾಷ್ಟ್ರೀಯ ಯಾವ ವಿಷಯನ ಜಾಸ್ತಿ ಫೋಕಸ್ ಮಾಡ್ಯಾರು, ಅದನ್ನ ನೋಡ್ಕೊತವ್ರಿ. ಇದನ್ನೆಲ್ಲಾ ನೋಡಿ ಒಂದು ಬೇಸಿಕ್ ಬಂದ್ಮೇಲೆ ಇನ್ನೊಂದು ಸುಲಭ ಇದೆ. ಆ ಕ್ವಶನ್ ಅನ್ನ ಇಂಗ್ಲಿಷ್ನಾಗೂ ಇರ್ತದೆ ಕ್ವಶನ್, ಕನ್ನಡದಾಗೂ ಇರುತ್ತೆ. ಇಂಗ್ಲಿಷ್ ಕ್ವಶನ್ ಅನ್ನ ಸೇಮ್ ಹೆಂಗೈತೆ ಹಂಗ ಆನ್ಲೈನ್ದಾಗ ಸರ್ಚ್ ಕೊಡಿ, ಗೂಗಲ್ದಾಗ ಸರ್ಚ್ ಕೊಡಿ. ಅವಾಗ ನಿಮ್ಗ ಗೂಗಲ್ ಒಂದು ರಿಸಲ್ಟ್ ತೋರಿಸುತ್ತೆ. ಕೆಳಗ ರಿಸಲ್ಟ್ ನೋಡ್ಬೇಡ್ರಿ, ಆ ವೆಬ್ಸೈಟ್ ನೋಡಿ. ಒಂದು 2 ರಿಂದ 3 ವೆಬ್ಸೈಟ್ ಬರ್ಕೋರಿ. ಒಂದು ಈ ವೆಬ್ಸೈಟ್ ಹೆಸರು ಹೇಳೋದ್ ಬೇಡ, ಯಾವ್ಯಾವ ವೆಬ್ಸೈಟ್ 3 ರಿಂದ 4 ವೆಬ್ಸೈಟ್ ತೋರಿಸುತ್ತೆ. ಆ ವೆಬ್ಸೈಟ್ ಅನ್ನು ಬರ್ಕೋರಿ. ನೆಕ್ಸ್ಟ್ ಆ ಕ್ವಶನ್ ಬಿಡ್ರಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಅನ್ನ ಸೇಮ್ ಸರ್ಚ್ ಮಾಡ್ರಿ. ಅವಾಗ ಗೂಗಲ್ 3-4 ವೆಬ್ಸೈಟ್ ನಾಗ ಇದು ಆನ್ಸರ್ ಬಂದಿತ್ತು ಅನ್ನೋ ತರ ತೋರಿಸುತ್ತೆ. ಆ ವೆಬ್ಸೈಟ್ ಬರ್ಕೋರಿ. ಹಿಂಗೊಂದು 10 ಕ್ವಶನ್ ಅನ್ನ ಈಗ 6 ತಿಂಗಳು ರೀಸೆಂಟ್ ಒಳಗೆ ಕೇಳಿದ್ದು ಅಂತ ಹಳಿ ಕ್ವಶನ್ ಪೇಪರ್ ಇಟ್ಕೊಂಡ್ ಮಾಡಕ್ ಹೋಗ್ಬೇಡ್ರಿ. ಕೇಳಿದಾನ 10 ಕ್ವಶನ್ಗೆ 3 ಅಂತ ವೆಬ್ಸೈಟ್ ಬರ್ಕೊಂಡು 30 ವೆಬ್ಸೈಟ್ ಆಯ್ತು. ಈಗ ಏನ್ ಮಾಡ್ರಿ, ಅದನ್ನೆಲ್ಲ ಸೈಡ್ ಇಟ್ಟು ಕಾಮನ್ ವೆಬ್ಸೈಟ್ ಯಾವ್ದು, 10 ಕ್ವಶನ್ ದಾಗ ಕಾಮನ್ ವೆಬ್ಸೈಟ್ ಒಂದರೆ ಬಂದಿರುತ್ತೆ, ಅಥವಾ 10 ಬರ್ಲಿಕ್ಕೂ 7 ರಿಂದ 8 ಕ್ವಶನ್ ಕರೆ ಒಂದು ವೆಬ್ಸೈಟ್ ಬಂದಿರುತ್ತೆ. ಸೊ ಆ ವೆಬ್ಸೈಟ್ ಅನ್ನ ಫಾಲೋ ಅಪ್. ಓಕೆ ಸರ್, ಆ ವೆಬ್ಸೈಟ್ ನಾನು 7 ಬಂದಾವ ಅಂತ ಅರ್ಥ ಅಲ್ಲ. ಹಂಗಾದ್ರೆ KPSC ಅವರು ಆ ವೆಬ್ಸೈಟ್ ಏನಾರ ಲಿಂಕ್ ಮಾಡಿ ಕ್ವಶನ್ ತೆಗೆದ್ರು ತೆಗಿತಾರ ಅಂತ ಹೇಳಕ್ಕಾಗಲ್ಲ, ಆದ್ರೂ ತೆಗಿಬೋದಲ್ಲ. ನೀವು ಅದನ್ನ ಫಾಲೋ ಅಪ್ ಮಾಡ್ರಿ, ಇಲ್ಲಿ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಕರೆಂಟ್ ಅಫೇರ್ಸ್ ನಾಗ ಮಾರ್ಕ್ಸ್ ತಗೊಳ್ಳೋದು ಅತಿ ಕಠಿಣ, ಆದ್ರೆ ಅದಕ್ಕೆ ಲಿಮಿಟೇ ಇಲ್ಲ, ಎಲ್ಲಿ ಕ್ವಶನ್ ಕೇಳ್ತಾನಂತೆ. ಸೊ ಹಿಂಗ ಏನಾರ ಟ್ರಿಕ್ಸ್ ಯೂಸ್ ಮಾಡ್ಕೋದ್ರಿಂದ ಕರೆಂಟ್ ಅಫೇರ್ಸ್ ನೇ ಜಾಸ್ತಿ ಮಾರ್ಕ್ಸ್ ತಗೊಳಕ್ ನಿಮ್ಗೆ ಸಹಾಯ ಆಗುತ್ತೆ. ಓಕೆ ಸರ್, ಈಗ ಗೈಡೆನ್ಸ್ ವರ್ಸಸ್ ಸೆಲ್ಫ್ ಸ್ಟಡಿ ಅಂತ ಹೇಳ್ತೀವಿ. ಅಂದ್ರೆ ಕೋಚಿಂಗ್ ಸೆಂಟರ್ ಏನು ಸೆಲ್ಫ್ ಸ್ಟಡಿ ಮಾಡೋದು ಯಾವ್ದು ಬೆಟರ್ ಸರ್ ಇದರಲ್ಲಿ? ನೋಡ್ರಿ, ಈಗ ಹೇಳ್ಬೇಕಂದ್ರ ಗೈಡೆನ್ಸು ಬೇಕಾ, ಗೈಡೆನ್ಸ್ ಇಲ್ಲದೆ ಯಾರೂ ಮುಂದೆ ಬರಲ್ಲ. ಪ್ರತಿಯೊಬ್ಬರಿಗೆ ಗುರು ಇದ್ದಾಗನ ವ್ಯಕ್ತಿ ಗುರು ಮುಟ್ಟಕ್ ಸಾಧ್ಯ. ಆದ್ರೆ ಗೈಡ್ಲೈನ್ಸ್ ಎಷ್ಟರ ಮಟ್ಟಿಗೆ ಇರ್ಬೇಕು. ಕೋಚಿಂಗ್ ಸೆಂಟರ್ದವರು ನಮಗೆ ಕೋಚಿಂಗ್ ಕೊಡ್ತಾರ, ಆದ್ರೆ ನೌಕರಿ ಕೊಡ್ಸಲ್ಲ. ಕೋಚಿಂಗ್ ಏನ್ ಕೊಡ್ತಾರ, ಏನು ಓದ್ಬೇಕು, ಎಷ್ಟು ಓದ್ಬೇಕು, ಯಾವ ರೀತಿ ಓದ್ಬೇಕು, ಯಾವ ಸಬ್ಜೆಕ್ಟ್ ಅನ್ನು ಹೆಂಗ್ ಕವರ್ ಮಾಡ್ಬೇಕು, ಯಾವ ರೀತಿ ಓದ್ರೆ ನಾವು ಈಸಿಯಾಗಿ ಓದ್ಬಹುದು, ಇವೆಲ್ಲಾ ಅವ್ರು ಕಲಿಸ್ಕೊಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ. ಇಲ್ಲ ಅವ್ರು ಹೇಳಿದ ವಿಷಯದ ಮ್ಯಾಗ ಕ್ವಶನ್ ಬರ್ತಾವ, ನಾವು ಹೋಗಿ ಬಿಡಿಸ್ತೀವಿ ಅಂದ್ರ ಅಸಾಧ್ಯ.
ಬಿಡಿಸ್ಬೋದು. ಆ 30-40 ಕ್ವಶನ್ ಈಸಿ ಇರ್ತಾವಲ್ಲ, ಅದು ನೀವು ಬಿಡಿಸ್ಬೋದು, ಇನ್ನೊಬ್ನು ಬಿಡಿಸ್ಬೋದು. ಆ ಕೋಚಿಂಗ್ ಕ್ಲಾಸ್ನಾಗ ಹೇಳಿದ ಮೇಲೆ ಬಿಡಿಸ್ತೀರಿ ಅಥವಾ ನೀವು ಕಾಮನ್ ಆಗಿ ಓದಿದ್ರ ಮೇಲೆ ಬಿಡಿಸ್ತೀರಿ, ಅಷ್ಟು ಕ್ವಶನ್ ಅವರಿಂದ ಬಿಡಿಸ್ಬೋದು. ಆದ್ರೆ ನೀವು ಓದಿರ ಮಾತ್ರ, ಸೆಲ್ಫ್ ಸ್ಟಡಿ ಮಾಡಿದ್ರೆ ಮಾತ್ರ ನೀವು ಸೆಲೆಕ್ಷನ್ ಆಗಕ್ಕೆ ಸಾಧ್ಯ. ಆದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಗೈಡ್ಲೈನ್ಸ್ ಗೊತ್ತಿಲ್ಲ, ಹೆಂಗ್ ಓದಕ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋದ ಗೊತ್ತಿಲ್ಲ, ಅಥವಾ ಯಾವ ವಿಷಯದಾಗ ಎಷ್ಟೆಷ್ಟು ಓದ್ಬೇಕು ಅನ್ನೋದು ಗೊತ್ತಿಲ್ಲ, ಅವಾಗ ಗೈಡ್ಲೈನ್ಸ್ ತಗೋರಿ. ಕೋಚಿಂಗ್ ಅವಶ್ಯಕತೆ ಐತಿ, ಅವಾಗ ನೀವು ಹೋಗಿ ಕೋಚಿಂಗ್ ತಗೋರಿ. ಆದ್ರೆ ಇದೆಲ್ಲ ನಿಮ್ಗೆ ಆಲ್ರೆಡಿ ಏನ್ ಓದ್ಬೇಕು, ಎಷ್ಟು ಓದ್ಬೇಕು, ಯಾವ ರೀತಿ ಕ್ವಶನ್ ಬರ್ತಾವ ನಿಮ್ಗೆ ಗೊತ್ತಿತ್ತಂದ್ರೆ ನೀವು ಯಾವುದೇ ಗೈಡ್ಲೈನ್ಸ್ ಅವಶ್ಯಕತೆ ಇಲ್ಲ. ಸೆಲ್ಫ್ ಸ್ಟಡಿನ ಇಂಪಾರ್ಟೆಂಟ್ ಅಂತ ನಾ ಹೇಳ್ತೀನಿ. ಸರ್, ಪ್ರಸ್ತುತ ಸ್ಪರ್ಧಾತ್ಮಕ ಯುಗದಲ್ಲಿ ಕೊನೆಯದಾಗಿ ಏನಪ್ಪಾ ಅಂತಂದ್ರೆ, ಈಗಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಯಾವ ರೀತಿ ಸ್ಟಡಿ ಮಾಡಿದ್ರೆ ನಾವು ಒಂದು ಯಶಸ್ವಿಯನ್ನು ಕಾಣಬಹುದು? ಸೊ ಒಂದು ಕಿವಿಮಾತು ಏನಪ್ಪಾ ಅಂದ್ರೆ ನಮ್ಮ ಸ್ಪರ್ಧಾರ್ಥಿಗಳಿಗೆ ಹೇಳ್ರಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದಾರೆ. ಕಾಲ್ಫಾರ್ಮ್ ಸಾಕಷ್ಟು ಕಾಲ್ಫಾರ್ಮ್ ಇದೆ. ಉದಾಹರಣೆಗೆ KS ಕಾಲ್ಫಾರ್ಮ್, KS, FD, SD, ವಿಲೇಜ್ ಅಕೌಂಟ್, ಈ ಸದ್ಯ ಏನಪ್ಪಾ ಅಂದ್ರೆ ಮೌಲಾನಾ ಆಜಾದ್, ಅದ್ರಾಗ ಏನಪ್ಪಾ ಅಂದ್ರೆ ಮತ್ತೆ 1000 ಪೋಸ್ಟ್ಗಳನ್ನ ಕರೆಯುವಂತ ಸಾಧ್ಯತೆಗಳು. ಆಮೇಲೆ ಪ್ರಸ್ತುತ ಏನಪ್ಪಾ ಅಂದ್ರೆ ಇನ್ನು ಹೊಸ ನೋಟಿಫಿಕೇಶನ್ 1200 FD, 1700 SD ಪೋಸ್ಟ್, ಮತ್ತೆ PU ಲೆಕ್ಚರ್ ಏನಪ್ಪಾ ಅಂದ್ರೆ ಕರೆಯುವಂತ ಸಾಧ್ಯತೆಗಳು ಸಾಕಷ್ಟು. ಈಗ ಕಾಲ್ಫಾರ್ಮ್ ಬಾಳ ಸಾಕಷ್ಟು ಅದ. ಉದಾಹರಣೆ 2016-17 ಯಾವ ರೀತಿ ಕಾಲ್ಫಾರ್ಮ್ ಆಗಿದ್ದು ಅಲ್ಲ, ಅವಾಗ ಪ್ರತಿ ವಾರಕ್ಕೊಂದೊಂದು ಈ ಮಾಡೆಲ್ ಎಕ್ಸಾಮ್ ಹೆಂಗ್ ಅಟೆಂಡ್ ಆಗ್ತೀವಲ್ಲ, KPSC ಎಕ್ಸಾಮ್ ಅಟೆಂಡ್ ಆಗಿದ್ವಿ, ಆ ರೀತಿ ಇತ್ತು. ಆ ಅವಧಿ ಮತ್ ಮರ್ಕಳ್ಸಾಕತೈತಿ. ಸೇಮ್ ಪ್ರತಿ ವಾರಕ್ಕೊಂದೊಂದು ಎಕ್ಸಾಮ್ ಬರೆಯುವಂತ ಅವಧಿ ಈ ಜೂನ್-ಜುಲೈ ಇಂದ ಸ್ಟಾರ್ಟ್ ಆಗುತ್ತೆ. ಜುಲೈದಾಗ ಆಲ್ರೆಡಿ ನಿಗದಿ ಮಾಡ್ಯಾರಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೀವು ತಿಂಗಳಿಗೆ 2-3 ಎಕ್ಸಾಮ್ ಅಂತೂ ಬರ್ತೀರಿ. ಸೊ ಒಂದ್ ಮಿಸ್ ಆದ್ರೆ ಇನ್ನೊಂದಂತೂ ಆಗೇ ಆಗುತ್ತೆ. ಹಿಂಗಿರುವಾಗ ನೀವು ವಿದ್ಯಾರ್ಥಿಗಳು ಫಸ್ಟ್ ಮಾಡ್ಬೇಕಾದದ್ದು, ನಾ ಸ್ಮಾರ್ಟ್ ಮಾಡ್ಬೇಕು ಅಂತೇಳಿ ಏನೋ ಪ್ಲಾನ್ ಹಾಕಿ ಮಾಡೋದಲ್ಲ, ಅಥವಾ ಹಾರ್ಡ್ ಮಾಡ್ಬೇಕಂತ ಸಿಕ್ಕಾಪಟ್ಟಿ ಓದೋದಲ್ಲ. ನೀವು ಹಾರ್ಡ್ ಮತ್ತು ಸ್ಮಾರ್ಟ್ ಎರಡೂ ಕೂಡ ಮಾಡ್ಬೇಕು. ಹಾರ್ಡ್ ಅಂದ್ರೆ ಹೆಂಗ, ದಿನಕ್ಕೆ ಮಿನಿಮಮ್ 15-16 ತಾಸು ಮೀಸಲು ಇಡ್ಲೇಬೇಕು. ಅದನ್ನ ಮಾಡ್ತಾನೆ ಇದನ್ನ ಮಾಡ್ತಾನೋ ಮಾಡ್ರಿ, ಆದ್ರೆ ಒಂದ್ 6 ತಿಂಗಳ ಅವಧಿ ಬಿಡ್ರಲ್ಲ, ಅದ್ ಮುಗಿದ ನಂತರ ಮತ್ತೆ ನೀವು ಸ್ಟಾರ್ಟ್ ಮಾಡ್ಬೋದು. ಈಗ 20-22 ವರ್ಷ ಕಲ್ತೀರಿ ಎಜುಕೇಶನ್, ಅದರದ್ದು ಅಂತಿಮ ಪರೀಕ್ಷೆ ಅನ್ಕೋರಿದು. ಯಾಕಂದ್ರ ಪ್ರತಿ ವರ್ಷಕ್ಕೆ ಒಂದೊಂದು ಪರೀಕ್ಷೆ ಇರುತ್ತೆ. ಹಂಗ 22 ವರ್ಷ ಗುದ್ದಕ್ಕೆ ಒಂದು ಪರೀಕ್ಷೆ ತಗೊಳಕತ್ತಾರೆ. ಅದ್ ಏನ್ 22 ವರ್ಷ ಮಾಡ್ಯಾರಲ್ಲ, ಅದಕ್ಕೆ ಇನ್ನೂ ನಿಮ್ಗೆ ಫಲ ಸಿಕ್ಕಿಲ್ಲ. ಈಗ 6 ತಿಂಗಳದಾಗ ಯಾವ ರೀತಿ ಓದ್ತೀರಿ ಅನ್ನೋದ್ರ ಮ್ಯಾಗ ಅದ್ರ ಫಲ ಸಿಗುತ್ತೆ. ಸೊ 22 ವರ್ಷ ಕಠಿಣ ಓದಿ 6 ತಿಂಗಳು ಏನೇನೋ ಮಾಡಿ, ಅಥವಾ 1 ವರ್ಷ ಏನೇನೋ ಮಾಡಿ ಹಿಂದಿಂದ ಓದಿದ್ದೆಲ್ಲ ಹೊಳ್ಯಾಗ ಹೊಂಚಿ ಅಂತಂದಂಗ ಮಾಡಕ್ ಹೋಗ್ಬೇಡ್ರಿ. ಇನ್ನು 6 ತಿಂಗಳು ಓದಿರಿ ಅಂದ್ರ 22 + 6 ಇದು 1 ವರ್ಷ, 23 ವರ್ಷನ್ಯಾಗ ನಿಮ್ದು ಜೀವನ ಸೆಟ್ಲ್ ಆಗುತ್ತೆ. ಮುಂದೆ ನೀವು 60 ವರ್ಷ ಅಲ್ಲ, ನಿಮ್ ಜೀವನ ಪರ್ಯಂತ ನೀವು ನೆಮ್ಮದಿಯಿಂದ ಜೀವನ ಕಳಿಬೇಕಾದ್ರೆ ಇನ್ನು 1 ವರ್ಷ ನೀವು ಕಠಿಣ ಶ್ರಮ ಪಡ್ಲೇಬೇಕು. ಕಠಿಣ, ಅದ್ರ ಜೊತೆಗೆ ಸ್ಮಾರ್ಟ್ ವರ್ಕ್. ಸ್ಮಾರ್ಟ್ ಅಂದ್ರೆ ಹೆಂಗ, ಈಗ ಹೇಳಿದೆ ಕ್ವಶನ್ ಪೇಪರ್ ಬಿಡ್ಸಾಕ ಹೆಂಗ್ ಮಾಡ್ಬೇಕು, ಅದೇ ರೀತಿ ಟೈಮ್ ಟೇಬಲ್ ಸಹಿತ ಎಕ್ಸಾಮ್ ಬಿಡಿಸೋ ಟೈಮ್ದಾಗ ಯಾವ ರೀತಿ ಟೈಮ್ ಮೇಂಟೈನ್ ಮಾಡ್ಬೇಕು, ಈಜಿ ಹೆಂಗ್ ಬಿಡಿಸ್ಬೇಕು, ಟಫ್ ಹೆಂಗ್ ಬಿಡಿಸ್ಬೇಕು. ಈಜಿ ಒಂದ ರೌಂಡ್ ಬಿಡಿಸಿದ್ರೆ ಟಫ್ 4-5 ರೌಂಡ್ ಬರ್ಬೇಕು. ಅವಾಗ ಏನಾಗುತ್ತೆ, 4-5 ರೌಂಡ್ ಬಂದ ಟೈಮ್ನಾಗ ಒಮ್ಮೆ ಅರ್ಥ ಆಗಲ್ದ 2ನೇ ಸಲ ಅರ್ಥ ಆಗುತ್ತೆ, 2ನೇ ಸಲ ಅರ್ಥ ಆಗಲ್ಲ, 3ನೇ ಸಲ, 4ನೇ ಸಲ, ಹಿಂಗ್ ಒಂದ ಕ್ವಶನ್ 5 ಸಲ ಓದಿದ್ರ ಅಂದ್ರ ಅದ್ರ ಬಗ್ಗೆ ಒಂದು ಸಣ್ಣ ಸೂಜಿ ಅಷ್ಟಾದ್ರೂ ಕ್ಲೂ ಸಿಗುತ್ತಾ. ಅದ್ರ ಮ್ಯಾಗ ನೀವು ಬೇಸ್ ಮ್ಯಾಗ ಹೋದ್ರ ಅಂದ್ರ 1-2 ಕ್ವಶನ್ ಬರ್ತಾವ. ಸೊ ಹಿಂಗ ಸ್ಮಾರ್ಟ್ ಸ್ಟಡಿ ಮಾಡ್ರಿ. ಆಮ್ಯಾಗ ನಿಮ್ದು ಯಾವ ಅವಧಿ ಒಳಗೆ ಏನು ಓದ್ಬೇಕು, ಇಲ್ಲ ನಾ ಟೈಮ್ ಟೇಬಲ್ ಹಾಕೋತೀನಿ, ನಾ ಬೆಳಿಗ್ಗೆ ಇಂಗ್ಲಿಷ್ ಓದ್ತೀನಿ ಅಥವಾ ಮೆಂಟಲ್ ಎಬಿಲಿಟಿ ಬೆಳಿಗ್ಗೆ ಬಿಡಿಸ್ತೀನಿ, ಇದು ಬೇಡ. ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇರೋದು ಇಲ್ಲೇ. ಆ ಅವಧಿ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೋ ಇಲ್ಲ, ಆದ್ರೂ ನೀವು ಓದಾಕ್ ಹೋಗ್ತೀರಿ, ತಪ್ಪಾಗೋದು ಅಲ್ಲೇ. ಸೊ ನೀವ್ ಏನ್ ಮಾಡ್ರಿ, ನಿಮಗ್ ಆ ಅವಧಿ ಒಳಗೆ ಓದಾಕ್ ಯಾವ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇರುತ್ತೆ ಅದನ್ನ ಓದಾಕ. ಇಂಟ್ರೆಸ್ಟ್ ಇಲ್ದ ಸಬ್ಜೆಕ್ಟ್ ಹಿಡ್ಕೊಂಡ್ ಕೂತು 4 ತಾಸು ಓದಿ ಉಪಯೋಗ ಇಲ್ಲ. ಎಷ್ಟೋ ಜನ 1 ವರ್ಷ 2 ವರ್ಷ ಓದಿದ್ರು ಸಹಿತ ಅವ್ರು ಏನ್ ಓದ್ಬೇಕು ಅನ್ನೋದೇ ಗೊತ್ತಿಲ್ಲ. ನಾ ಬೆಳಿಗ್ಗೆ ಇಂಗ್ಲಿಷ್ ಓದ್ತೀನಪ್ಪಾ, ಅಥವಾ ನೆನ್ನೆ ಹಿಸ್ಟ್ರಿ ಓದಿನಿ, ಇವತ್ತು ಜಾಗೃತಿ ಓದ್ತೀನಿ ಅಂತ ಓದ್ತಾರೆ. ಆದ್ರೆ ಇವತ್ತು ಜಾಗೃತಿ ಒಳಗೆ ನನಗೆ ಇಂಟ್ರೆಸ್ಟ್ ಐತೆ ಇಲ್ಲ, ಅದು ಯಾರು ಬೇಕು. ಇಂಟ್ರೆಸ್ಟ್ ಇದ್ದ ಸಬ್ಜೆಕ್ಟ್ ಅನ್ನ ಓದಿ, ಅದ ಸಬ್ಜೆಕ್ಟ್ ಒಳಗೆ ಇನ್ನೂ ಇಂಟ್ರೆಸ್ಟ್ ಕಂಟಿನ್ಯೂ ಆತ ನೆಕ್ಸ್ಟ್ ಡೇನು ಅದನ್ನ ಓದಿ. ನಾವು ಇಂಟ್ರೆಸ್ಟ್, ಯಾಕಂದ್ರೆ ಇದು ಒಂದಿನದಲ್ಲ, ಎಷ್ಟೋ ವರ್ಷಗಳು ಅಥವಾ ತಿಂಗಳನ್ಗಟ್ಲೆ ಪರಿಶ್ರಮ. ಹೌದು. ಹಿಂಗಿರುವಾಗ ನೀವು ಇವತ್ತಿದ್ನು ಓದಿ ನಾಳೆ ಇನ್ನೊಂದು ಓದಿ, ಅಥವಾ ಒಂದ್ ವಾರದಾಗ ನೀವೇನ್ ಮುಕ್ತಾಯ ಮಾಡ್ಬೇಕಾಗೈತೆ. ಮುಕ್ತಾಯ ಮಾಡೋದಂತೂ ಏನೂ ಇಲ್ಲ ಇಲ್ಲಿ. ಹಂಗ ಎಷ್ಟು ಓದಿದ್ರು ಕಡಿಮೆ ಓದ್ಲೇಬೇಕು. ಹಂಗಿದ್ದಾಗ ದಿನ ಒಂದ್ ಸಬ್ಜೆಕ್ಟ್ ಓದಿ, ಅಥವಾ 2-2 ತಾಸಿಗೆ ಒಂದ್ ಸಬ್ಜೆಕ್ಟ್ ಓದಿ. ಈ ರೀತಿ ಮಾಡೋದು ತಪ್ಪು. ಯಾಕಂದ್ರೆ 2 ತಾಸು ಓದ್ತಿರ್ತಾರ, ನಿಮ್ಗೆ ಆ ಸಬ್ಜೆಕ್ಟ್ ಈಗಲೂ ಓದಕ್ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗಿರುತ್ತಾ, ನಿಮ್ ಟೈಮ್ ಅವಧಿ ಮುಗಿತಂತ ಸಬ್ಜೆಕ್ಟ್ ತೆಗೆದಿರ್ತೀರಿ, ಮತ್ತೊಂದು ಹಿಡ್ಕೊಂಡು ಅದ್ರಾಗ ಕ್ಯೂರಿಯಾಸಿಟಿ ಇಂಟ್ರೆಸ್ಟ್ ಸ್ಟಾರ್ಟ್ ಆಗೋದ್ರಾಗ ಮತ್ತೊಂದ್ ತಾಸು ಹೋಗಿ ಬಿಟ್ಟಿರುತ್ತೆ. ಸೊ ಅದ್ರ ಬದ್ಲಿ ಇದನ್ನ ಸ್ಟಾರ್ಟ್ ಮಾಡ್ರಿ. ಅದ್ರ ಜೊತೆಗೆ ವಿದ್ಯಾರ್ಥಿಗಳು ಮೂಲಿಗೆ ಕೊನೆಯದಾಗ ಏನ್ ಹೇಳ್ಬೇಕಪ್ಪ ಅಂದ್ರ ಓದ್ಬೇಕು. ಅದ್ ಬಿಟ್ಟು ಬೇರೆ ಮಾರ್ಗನೇ ಇಲ್ಲ. ಯಾವುದೇ ಅನ್ಯ ಮಾರ್ಗ ಅಂತ ಇಲ್ಲ. ಓದ್ಬೇಕು.
Okay. ಜಾಸ್ತಿ ಓದಷ್ಟು ನಿಮ್ಗೆ ಇನ್ನೂ ಹೆಲ್ಪ್ ನಿಮ್ಮ ಜಾಬ್ ಏನಪ್ಪಾ ಅಂದ್ರೆ ಆದಷ್ಟು ಹತ್ತಿರ ಇರ್ತದೆ. Okay. ಜಾಬ್ ಸಮೀಪ ಹೋಗ್ತಾರೆ. ಜಾಸ್ತಿ ಓದ್ರಿ, ಸ್ಮಾರ್ಟ್ ಆಗಿ ಓದ್ರಿ, ಎಲ್ಲಾನು ಪ್ಲಾನ್ ಹಾಕೊಂಡ್ ಓದ್ರಿ, ಯಾವ್ದು ಎಷ್ಟು ಓದ್ಬೇಕು ಅನ್ನೋದು ತಿಳ್ಕೊರಿ. ಹಳಿ ಕ್ವಶನ್ ಪೇಪರ್ ಅನ್ನ ಬಿಡಿಸ್ರಿ, ಆದ್ರ ಅತಿ ಹಳಿ ಕ್ವಶನ್ ಪೇಪರ್ ಬಿಡ್ಸಕ್ ಹೋಗ್ಬೇಡ್ರಿ. ರೀಸೆಂಟ್ ಆಗಿರೋದು ಜಾಸ್ತಿ ಇದನ್ನ ಮಾಡ್ರಿ. ಆಮ್ಯಾಗ ಕ್ವಶನ್ ಪೇಪರ್ ಹೆಂಗ್ ಬಿಡಿಸ್ಬೇಕು ಅನ್ನೋದು ಪ್ರಾಕ್ಟೀಸ್ ಮಾಡ್ರಿ. ನೀವು ಎಷ್ಟು ಓದಾಕ್ ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟೇ ಕ್ವಶನ್ ಪೇಪರ್ ಬಿಡ್ಸಾಕು ಪ್ರಾಕ್ಟೀಸ್ ಮಾಡ್ಬೇಕು. ಇಲ್ಲ ಕ್ವಶನ್ ಪೇಪರ್ ಏನಿಲ್ಲ, ನಾವು ಓದಿದ್ದ ಕ್ವಶನ್ದಾಗ ಬರುತ್ತೆ ಬಿಡಿಸ್ತೇನೆ ಅಂತಲ್ಲ. ಕ್ವಶನ್ ಪೇಪರ್ದಾಗ ಮಾರ್ಕ್ಸ್ ತಕೊಳಕ್ ಅವಕಾಶ ಐತಿ. ನೀವು ಓದ್ಲಿಕ್ಕೂ ಮಾರ್ಕ್ಸ್ ತಕೋಬಹುದು, ಅದನ್ನ ಈಗಾಗಲೇ ನಾ ಹೇಳೀನಿ. ಅದಕ್ಕ ಒಂದು ಅಂದ್ರೆ ಕ್ವಶನ್ sir, ಪೇಪರ್ ಅನ್ನ 10 ನಿಮಿಷ 20 ನಿಮಿಷ ಬಿಡಿಸೋದು ಬೇಡ. ಒಂದು ಕ್ವಶನ್ ಪೇಪರ್ ಅನ್ನ 2 ದಿವಸದ ಗಟ್ಲೆ ಬಿಡಿಸ್ಬೇಕು. ಅದು ಕಲೆ, ಅದು ಒಂದು ಅಷ್ಟು Okay, ಈಸಿಯಾಗಿ sir. ಬರಲ್ಲ. ಆದ್ರ ಆ ರೀತಿ ನೀವು ಪ್ರಯತ್ನ ಮಾಡ್ಬೇಕು. ಒಂದು ಕ್ವಶನ್ ಪೇಪರ್ ಹಂಗೆ ಬಿಡಿಸ್ತಾನೆ ಇರೋದು. Okay. ಆನ್ಸರ್ ಇದ್ಯಾಕ್ ಬತ್ತು, ಇದು ಹಿಂಗ ಯಾಕೆ ಬತ್ತು, ಇದ ಕ್ವಶನ್ ನಾವು ಯಾಕೆ ತೆಗದ, ಇದ ಬೇಸ್ ಮ್ಯಾಗ ಈ ವರ್ಷ ಕ್ವಶನ್ ತೆಗಿಬೋದಲ್ಲ. ಈ ರೀತಿ ಒಂದು ಕ್ವಶನ್ ಮ್ಯಾಗ 108 ಪ್ರಶ್ನೆಗಳನ್ನ ಹಾಕೋತು. ಯಾಕೆ ಬಂತು, ಯಾಕೆ ಬಂತು, ಯಾಕೆ ಬಂತು, ಪ್ರತಿಯೊಂದಕ್ಕೂ ಯಾಕೆ 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 ಅಂತ ಹಾಕೋತ ಹೋಗೋದ್ರಿಂದ ನಿಮಗ ನೆಕ್ಸ್ಟ್ ಟೈಮ್ ಇದೇ ತರ ಕ್ವಶನ್ ಬರ್ಬೋದು. ಇದ ಕ್ವಶನ್ ಬರ್ತಂದ್ರೆ ಹೆಂಗ್ ಬಿಡಿಸ್ಬೇಕು ಅನ್ನೋ ಐಡಿಯಾ ಬರುತ್ತೆ. ಆಮೇಲೆ ಓದೋ ಟೈಮ್ದಾಗ ಈ ಕ್ವಶನ್ ಅಲ್ಲಿ ಬಂದಿತ್ತಲ್ಲ, ಇಲ್ಲಿ ಇದ ಕ್ವಶನ್ ಅಲ್ಲ ಅದಂತೆ ಓದೋ ಟೈಮ್ದಾಗ ನಿಮಗೆ ಫ್ಲಾಶ್ ಆಗುತ್ತೆ. ಹಂಗ ಒಂದ್ ವೇಳೆ ಫ್ಲಾಶ್ ಆತಂದ್ರೆ ನೀವು ಓದೋದು 1-2 ಪೇಜ್ ಓದಿದ ನಂತರ ಮೈಂಡ್ ಸ್ವಲ್ಪ ಶಾಂತ ಆಗಿರುತ್ತೆ. ಅದ್ರಾಗ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇರುತ್ತೆ. ಹಂಗ ಏನಾರ ಯಾವ್ದಾರ ಒಂದು ಕ್ವಶನ್ ಸಿಗ್ತಾರ ಮತ್ತೆ ಆಕ್ಟಿವ್ ಆಗುತ್ತೆ ಮೈಂಡ್. ಇದನ್ನ ಮಾರ್ಕ್ ಮಾಡ್ಕೋಬೇಕು, ಇದು ಅಲ್ಲಿ ಬಂದಿತ್ತು ಕ್ವಶನ್ ಪೇಪರ್ ಅಂತೇಳಿ. ಹಂಗ ಈ ರೀತಿ ಒಂದೊಂದೊಂದಷ್ಟು ಇದನ್ನ ಸ್ಮಾರ್ಟ್ ಆಗಿ ಸ್ಟಡಿ ಮಾಡ್ಕೊತ ಓದೋದ್ರಿಂದ ನಿಮಗ ಅತಿ ಹೆಲ್ಪ್ ಆಗುತ್ತೆ. ಸ್ಮಾರ್ಟ್ ಸ್ಟಡಿ ನೀವು ಪ್ರತಿ ಸಬ್ಜೆಕ್ಟ್ಗೆ ಮಾಡ್ಬೋದು, ಅಥವಾ ಪ್ರತಿ ಚಾಪ್ಟರ್ಗೆ ಮಾಡ್ಬೋದು, ಅಥವಾ ಪ್ರತಿ ಒಂದು ಕ್ವಶನ್ಗೂ 100 ಕ್ವಶನ್ ಅದಾವ ಅಂದ್ರೆ 100 ತರ ಟ್ರಿಕ್ಸ್ ಯೂಸ್ ಮಾಡ್ಬೋದು. ಅದ್ ಹೆಂಗ ಏನ ಅಂತ ಹೇಳಿ ಬೇಕಾದ್ರೆ ಇನ್ನೊಂದು ಅವಧಿ ಒಳಗೆ ನೋಡೋಣ. ಆದ್ರ ಪ್ರತಿಯೊಂದಕ್ಕೂ ಸ್ಮಾರ್ಟ್ ಸ್ಟಡಿ ನೀವ್ ಹೆಂಗ್ ಮಾಡ್ಕೋತೀರ ಅನ್ನೋದು ಇಂಪಾರ್ಟೆಂಟ್ ಐತಿ. ಆ ರೀತಿ ಮಾಡ್ರಿ, ನಿಮ್ಗೆ ಎಲ್ಲರಿಗೂ ಯಶಸ್ಸು ಸಿಕ್ಕೇ ಸಿಗುತ್ತೈತಿ ಅಂತ ನಾ ಭಾವಿಸ್ತೀನಿ. ಆದ್ರ ಓದೋದಂತೂ ನಿಮ್ಗ ಯಶಸ್ಸು ಸಿಗುತ್ತಾನ, ಓದೋದನ್ನ ನಿಲ್ಲಿಸ್ಬೇಡ್ರಿ. ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ತಯಾರು ಮಾಡ್ಬೇಕಾದ್ರೆ ಇಲ್ಲಿ ಯಾವುದೇ ರೀತಿ ಅಡ್ಡದಾರಿಗಳಿಲ್ಲ. ಸೊ ಇಲ್ಲಿ ಈ ಒಂದು ನಮ್ದೇನ್ ಜಾಬ್ ಐತಲ್ಲ, ಇದು ಒಂದು ತುಂಬಾ ಕಠಿಣವಾಗಿರ್ತಕ್ಕಂಥ ವರ್ಕ್ ಅನ್ನ ಬಿಡತ್ತೆ. ಸೊ ಹಾಗಾಗಿ ನಾವು ಏನಪ್ಪಾ ಅಂದ್ರೆ ನಮ್ಮ ಚಾನಲ್ ಅಲ್ಲಿ 98 ಅಂದ್ರೆ ಇಲ್ಲಿವರೆಗೆ ಸ್ಟಿಲ್ ನಾವು ಇಲ್ಲಿವರೆಗೆ ಸಾಕಷ್ಟು ಕ್ವಶನ್ ಪೇಪರ್ ಅನ್ನ ಬಿಡಿಸಿವಿ. KPSC ಸಂಬಂಧಪಟ್ಟಂಗ ಆಗಿರ್ಬೋದು, ಮತ್ತೆ KE ಸಂಬಂಧಪಟ್ಟಂಗ ಆಗಿರ್ಬೋದು, ಸಾಕಷ್ಟು ಕ್ವಶನ್ ಪೇಪರ್ ನ ನಾವು ಬಿಡಿಸಿದ್ದೀವಿ. ಸೊ ಡೈಲಿ ಏನಪ್ಪಾ ಅಂತಂದ್ರೆ ಒಂದು ಕ್ವಶನ್ ಪೇಪರ್ ನಾವು ಕಡ್ಡಾಯವಾಗಿ ಬಿಡಿಸಬೇಕಾಗತ್ತೆ ಸರ್. ಹೌದು, ಕ್ವಶನ್ ಪೇಪರ್ ಬಿಡಿಸ್ಬೇಕು ಅಂದ್ರೆ ಮುಖ್ಯ. ಅದು ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ಯಾವ ರೀತಿ ಓದ್ಬೇಕು ಅನ್ನೋದು ಐಡಿಯಾ ಸಿಗುತ್ತೆ. ಕ್ವಶನ್ ಪೇಪರ್ ಅಂದ್ರೆ ಸುಮ್ನೆ ನಾವು ಸುಮ್ನೆ ಓದಿದ್ರೆ ಅದು ಇದನ್ನು ಖಾಲಿ ಪೇಪರ್ ಓದಿದಂಗ ಆಗುತ್ತೆ. ಇದ್ರಾಗ ಏನ್ ಇಂಪಾರ್ಟೆಂಟ್ ಇಲ್ಲ ಅನ್ನೋದು ಗೊತ್ತಾಗ್ಬೇಕು. ಇಂಪಾರ್ಟೆಂಟ್ ಗೊತ್ತಾಗ್ಬೇಕಾದ್ರ ಆ ಕ್ವಶನ್ ಪೇಪರ್ ಓದಿದ್ರೆ ಅಂದ್ರೆ ಆ ಕ್ವಶನ್ ಬಂದಿತ್ತು, ಸೊ ಇದು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಇದ್ರಾಗ ಈ ಪೇಜ್ ನಾಗ ಯಾವ ಕ್ವಶನ್ ಬಂದಿಲ್ಲ ಅನ್ನೋದು, ಅಥವಾ ಬಂದದ ಕ್ವಶನ್ ಬಗ್ಗೆ ನಿಮ್ಗೆ ಗೊತ್ತೇ ಇಲ್ಲ ಅಂದ್ರೆ ಆ ಪೇಜ್ ಇಂಪಾರ್ಟೆಂಟ್ ಅನ್ಸಲ್ಲ. ಸೊ ಕ್ವಶನ್ ಪೇಪರ್ ಬಿಡಿಸ್ಲೇಬೇಕು ಪ್ರತಿಯೊಬ್ರು. ಮೇನ್ ನನ್ನ ಪ್ರಕಾರ ಜಾಸ್ತಿ ಕ್ವಶನ್ ಪೇಪರ್ ಮ್ಯಾಗ ಫೋಕಸ್ ಮಾಡಿ. ಸರ್ ನಾವು ಸಹ ಏನಪ್ಪಾ ಅಂದ್ರೆ ಸ್ಪರ್ಧಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ಹೇಳಿ ಮೋರ್ ದೆನ್ ಕ್ವಶನ್ ಪೇಪರ್ ಬಿಡಿಸುವಂತ ಒಂದು ವಿಧಾನ ನಾವು ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ ಅಲ್ಲಿ. ಒಳ್ಳೆ ಇದನ್ನ ಮಾಡ್ತಾ ಇದ್ದೀರಿ ನೀವು. ಯಾಕಂದ್ರ ಸಿಲೆಬಸ್ ಅನ್ನ ಎಲ್ಲಾರು ಹೇಳ್ತಾರ, ಪ್ರತಿಯೊಬ್ರು ಹೇಳ್ತಾರೆ ಹಿಂಗೋದು ಅಂತ. ನೀವು ಪ್ರತಿಯೊಂದು ಬುಕ್ ತಗೊಂಡ್ರಾಗೂ ಸಿಗುತ್ತೆ. ಆದ್ರೆ ಕ್ವಶನ್ ಪೇಪರ್ ಎಲ್ಲಿ ಸಿಗುತ್ತೆ? ಅದು ಎಕ್ಸಾಮ್ ಕಂಡಕ್ಟ್ ಮಾಡಿದಾಗ ಮಾತ್ರ ಒಂದು ಕ್ವಶನ್ ಪೇಪರ್ ಸಿಗುತ್ತೆ. ಆ ಕ್ವಶನ್ ಪೇಪರ್ ಎಲ್ಲಾರ ಕಡೆನೂ ಇರಲ್ಲ. ಆದ್ರ ಅಂತ ಎಲ್ಲಾ ಕ್ವಶನ್ ಪೇಪರ್ ನೀವು ಒಂದೇ ಕಡೆ ಕಂಡಕ್ಟ್ ಮಾಡ್ಕೊಂಡು ಅದ್ರನ್ನ ಬಿಡಿಸ್ತಾ ಹೋಗ್ತಾ ಇದ್ದೀರಲ್ಲ, ಇದು ಅತಿ ಒಳ್ಳೆ ವಿಚಾರ. ಇದ್ರನ್ನ ಓದೋದ್ರಿಂದ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಕ್ವಶನ್ ಪೇಪರ್ ಬಿಡಿಸ್ಬೇಕು, ಅಥವಾ ಯಾವ ರೀತಿ ಕ್ವಶನ್ ಬಂದಿತ್ತು ಅನ್ನೋದು ಗೊತ್ತಾಗುತ್ತೆ. ಓದೋ ಟೈಮ್ದಾಗ ಈ ಕ್ವಶನ್ ಮೈಂಡ್ ಸರ್ ಕ್ಲಾಸ್ ಬಿಡಿಸೋದ್ರಾಗ ಬಂದಿತ್ತು, ಸೊ ಇದು ನಮಗ್ ಬರ್ಬಹುದು ಅಂತೇಳಿ ಓದೋದ್ರಾಗ ಅದ್ ಮಾರ್ಕ್ ಮಾಡ್ಕೊಂಡು ಓದ್ತೀರಾ. ಈ ರೀತಿ ಓದೋದ್ರಿಂದ ನಿಮ್ದು ಓದುವಂತ ಸಾಮರ್ಥ್ಯ ಜಾಸ್ತಿ ಆಗುತ್ತಾ, ಅಥವಾ ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತಾ. ಅವಾಗ ಮತ್ತೆ ನೀವ್ ಏನಾಗ್ತಾರೆ, ಜಾಗೃತ ಹಾಕಿರಿ. ಈ ಕ್ವಶನ್ ಬಂದದ್ ಪೇಜ್ ಇದ್ದ, ಈ ಪೇಜ್ ಇಂಪಾರ್ಟೆಂಟ್ಲಿ ಓದ್ಬೇಕು ಅಂತೇಳಿ ಜಾಗೃತ ಹಾಕಿರಿ. ನಾರ್ಮಲ್ ಓದೋದಕ್ಕ ಕ್ವಶನ್ ಬಂದದ್ ಪೇಜ್ ಓದೋದಕ್ಕ ಡಿಫರೆನ್ಸ್ ಐತಿ. ಅದನ್ನ ನೀವು ಕ್ವಶನ್ ಪೇಪರ್ ಅದೇನ್ ಮಾಡೋದು ಅತಿ ಇಂಪಾರ್ಟೆಂಟ್ ಐತಿ. ನೂರಾರು ಟ್ರಿಕ್ಸ್ ಅನ್ನ ಯೂಸ್ ಮಾಡಿ ಕ್ವಶನ್ ಪೇಪರ್ ಬಿಡಿಸ್ರಿ, ಪ್ರತಿಯೊಬ್ಬರು ಯಶಸ್ವಿ ಆಗೇ ಹಾಕಿರಿ. ನಿಮ್ ಚಾನಲ್ ಅನ್ನ ಬಹಳ ಸಲ ನೋಡಿದೀನಿ, ಅತ್ಯುತ್ತಮವಾದ ಕ್ವಶನ್ ಅನ್ನು ಬಿಡಿಸಿದ್ರಿ. ಹಿಂಗ ನಿಮ್ ವಿದ್ಯಾರ್ಥಿಗಳಿಗೆ ನಿಮ್ ಸಹ ಇದೇ ರೀತಿ ಮುಂದುವರಿಲಿ. ಥ್ಯಾಂಕ್ ಯು ಸರ್. ಸರ್ ಏನಪ್ಪಾ ಅಂದ್ರೆ ಬಹಳಷ್ಟು ನಮ್ಮ ಸ್ಪರ್ಧಾ ಮಿತ್ರರು ಏನಂದ್ರೆ ಸರ್ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು, ಎಸ್ಪೆಷಲಿ ಹೊಸಬ್ರು ಏನಪ್ಪಾ ಅಂದ್ರೆ ಪ್ರಿಪ್ರೇಷನ್ ಯಾವ ರೀತಿ ಮಾಡಿದ್ರಿ ಅಂತ ಹೇಳಿ ಕೇಳಿದ್ರು. ಇಲ್ಲಿ ಏನಪ್ಪಾ ಅಂದ್ರೆ ಇವರು KPSCಗೆ ನಾನು ಆಲ್ರೆಡಿ ಹೇಳಿದ್ದೀನಿ, KPSC ಇವರು ಒಬ್ಬರ ಕಿಂಗ್ ಅಂತಾನೆ ಹೇಳ್ಬೋದು. 15 ಜಾಬ್ಗಳನ್ನ ತೆಗೆದುಕೊಂಡು 23 ವೆರಿಫಿಕೇಶನ್ ಕೊಟ್ಟು, ಮತ್ತೆ ಅದಕ್ಕೆ ಏನಪ್ಪಾ ಅಂದ್ರೆ 2016ರಲ್ಲಿ
ಇವನ್ KS ಇಂಟರ್ವ್ಯೂಗೆ ಹೌದು. ಹೋಗಿ ಬಂದಂಥವ್ರು. ಇಂಟರ್ವ್ಯೂ ಸೊ ಇವಾಗ ಏನಪ್ಪಾ ಅಂದ್ರೆ ಮತ್ತೆ KS ಕನ್ಫರ್ಮ್ ಆಗಿದಾವ. ಸೊ ಅವರ ಒಂದು ಯಶಸ್ಸು KS ಅಧಿಕಾರಿ ಆಗಲಿ ಮತ್ತು ಅವ್ರನ್ನ ಆ ಒಂದು ಸ್ಥಾನದಲ್ಲಿ ನಾವು ನೋಡುವಂತ ಆಗಲಿ ಅಂತ ಹೇಳಿ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಏನಪ್ಪಾ ಅಂದ್ರೆ ಅವ್ರು ಇಲ್ಲಿವರೆಗೆ ಬಂದು ನಮ್ಗೆ ಇಂಟರ್ವ್ಯೂ ಕೊಟ್ಟಾರ. ತಮಗೆಲ್ಲ ಧನ್ಯವಾದಗಳು ಸರ್. ಧನ್ಯವಾದಗಳು.